ಆತ್ಮಹತ್ಯೆ ಅಲ್ವೇ ಅಲ್ಲ, ಅದು ಕೊಲೆನೆ. ಅದಕ್ಕೆ ನಮ್ಗೆ ನ್ಯಾಯ ಬೇಕು. CCTV ಅವ್ರು CC ಕ್ಯಾಮ್ರಾ ಹಾಕಿದಿದ್ರೆ ನನ್ನ ಮಗಳು ಇಷ್ಟು ಗಂಟೆಗೆ ಹೋದ್ಲು, ಅವಳು ಒಬ್ಳೆ ಹೋದ್ಲು, ಯಾರು ಬರ್ಲಿಲ್ಲ ಅಂದಿದ್ರೆ ಹೌದು ಅವಳೆ ಹೋಗಿ ನೇಣು ಹಾಕೊಂಡು ಸಾಕ್ಷಿ. ಇವ್ರು ಯಾರು ಏನು ಕೊಡೋದ್ ಬೇಡ ಇತ್ತು, CCTV ಫುಟೇಜ್ ಸಾಕಿತ್ತು ನನಗೆ. ನೇತಾಡ್ದಾಗ ಕಾಲು ಅಜೆ ಒದ್ದಾಡಿದೆ, ಅವ ಬಕೆಟ್ ಆ ಕಡೆ ಹೋಗ್ಬೇಕು, ಒಂಚೂರು ಸೇಕಾಗಿಲ್ಲ, ಹಾಗೆ ಇದೆ. ಈಗ ನಿಂತಿದ್ದಾಳೆ, ಮೇಲ್ಗಡೆ ವೇಲ್ ಕಟ್ಟಿದ್ದಾರೆ, ಮೇಲ್ಗಡೆ ಕಟ್ಟಿದ್ದು ಟೈಟ್ ಆಗಿಲ್ಲ. ನಮಗ ದೊಡ್ಡದಾಗ ಅನುಮಾನ ಬಂದಿದೆ, ಕೊಲೆನೇ ಮಾಡಿದ್ದು. ಎಲ್ರಿಗೂ ನಮಸ್ಕಾರ. ನಾನು ಜೈ ಕಿರಣ್ ಬನವಾಸಿ ಕನ್ನಡಿಗರಿಂದ. ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಮೊರಾರ್ಜಿ ದೇಸಾಯಿ ಶಾಲೆನಲ್ಲಿ ಅಥವಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆನಲ್ಲಿ ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಅಂತೆ. ದೆವ್ವ ಏನ್ ಮಾಡುತ್ತೆ ಅಂತಂದ್ರೆ, ವರ್ಷಕ್ಕೆ ಒಂದು ಹೆಣ್ಣು ಮಗುನ ಕೊಂದು ಅದನ್ನ ತಗೊಂಡೋಗಿ ಬಾತ್ರೂಮ್ ನಲ್ಲಿ ಇರ್ತಕ್ಕಂತ ಬಾಗಿಲಿಗೆ ನೇತ್ ಹಾಕಿ ಒಂದು ಬಕೆಟ್ ತಂದು ಪಕ್ಕ ಇಟ್ಟು ಹೋಗುತ್ತಂತೆ. ಇದು ಪ್ರತಿ ವರ್ಷ ನಡೀತಿದೆ. ಎರಡು ಹೆಣ್ಣು ಮಗು ಈಗಾಗಲೇ ತೀರೋಗಿದೆ. 2023 2025 ಈ 2 ವರ್ಷ ಗ್ಯಾಪ್ ಅಲ್ಲಿ 2 ಮಗು ಹೋಗಿದೆ. ಇದಾದ ನಂತರ ಅಲ್ಲಿರ್ತಕ್ಕಂಥ ತಗೊಂಡೋಗಿದ್ದಾರೆ. ಅವರೆಲ್ಲ ದೇವಕ್ಕೆ ಎದುರ್ಕೊಂಡು ಹೊರಟೋಗಿದ್ದಾರೆ ಅಂತೆ. ಸೊ ಹಂಗಾಗಿ ತನಿಖೆ ಸ್ವಲ್ಪ ಸ್ಲೋ ಹೋಗ್ತಿದೆ ಅಂತೆ. ಯಾಕೆ ತನಿಖೆ ಸ್ಲೋ ಹೋಗ್ತಿದೆ, ಏನಾಯ್ತು, ಅಲ್ಲಿ ಏನ್ ನಡೀತಾ ಇದೆ, ಈ ಹೆಣ್ಣು ಮಕ್ಕಳ ಸಾವಿನ ಹಿಂದಿನ ಗುಟ್ಟು ಏನು, ಮತ್ತೆ ಯಾಕೆ ಇದುವರೆಗೂ ಸೌಜನ್ಯ ಕೇಸ್ನಂತೆ ದೊಡ್ಡದಾಗಿ ಆಗ್ತಾ ಇಲ್ಲ, ಯಾಕೆ ನಾವು ಈ ವಿಚಾರವನ್ನ ತಗೊಂಡಿದ್ದೀವಿ ಅಂತಂದ್ರೆ, ಮುಖ್ಯ ಕಾರಣ ಇಲ್ಲಿ ಇನ್ನೊಬ್ಬ ಸಮೀರ್ ಅಥವಾ XYZ ಜನರಂತವ್ರು, ಅಥವಾ ನಾವು ಹೆಸರು ತಗೊಳ್ಳೋದೇ ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ XYZಗಳು ಬಂದು ಮತ್ತೆ ಶೃಂಗೇರಿ ಇರ್ತಕ್ಕಂಥ ಕೊಪ್ಪ, ಶೃಂಗೇರಿ ಹತ್ರ ಇರ್ತಕ್ಕಂಥ ಕೊಪ್ಪ, ಇಲ್ಲಿ ಏನಾಗುತ್ತೆ, ಧರ್ಮಸ್ಥಳ ಅಂತ ಆಗ್ತಾ ಇದೆ. ಅಂಥದ್ದೇ ಇನ್ನೊಂದ್ ಕಡೆ ಶೃಂಗೇರಿ ಅಂತ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಸರಿಯಾದ ತನಿಖೆ ನಡಿಬೇಕು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಬೇಕು. ಹೆಣ್ಣು ಮಕ್ಕಳ ತಂದೆಗೆ ಅಥವಾ ತಾಯಿಗೆ ಅಥವಾ ಸಂಬಂಧಿಕರಿಗೆ ನ್ಯಾಯ ದೊರಕಬೇಕು. ಮುಂದಿನ ದಿನಗಳಲ್ಲಿ ಇಂಥದ್ದಾಗಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಈ ವಿಚಾರದ ನಾವಿಲ್ಲಿ ಮಾತಾಡ್ತಾ ಇದೀವಿ ಇವತ್ತು. ನಮ್ಮ ಜೊತೆ ಆ ಹೆಣ್ಣು ಮಗುವಿನ ತಂದೆ ಇದ್ದಾರೆ. ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ಸಂದೇಶ್ ಅವರು, ಶಮಿತಾ ಅವ್ರ ತಂದೆ. ತಾವು ಹೇಳಿ ಸರ್, ಏನಾಯ್ತು, ಯಾವ ಮಗು ಅದು? ಮೊದಲನೇ ಮಗುನ, ಎರಡನೇ ಮಗುನ? ನನ್ನ ಎರಡನೇ ಮಗಳು ಶಮಿತಾ ಅಂತ. ಅವಳನ್ನ ಮೊರಾರ್ಜಿ ಅಂದ್ರೆ ನಮ್ಮ ಮನೇಲೆಲ್ಲ ಒಂದ್ ಸ್ವಲ್ಪ ರೋಡ್ ಎಲ್ಲ ಸಮಸ್ಯೆ, ಮೂಲ ಸೌಕರ್ಯಗಳ ಸಮಸ್ಯೆ. ನಮ್ಮ ಮನೆ ಇರೋದು ಸ್ವಲ್ಪ ಕಾಡಲ್ಲಿ. ಹಂಗಾಗಿ ನಾವು ಮೊರಾರ್ಜಿ ವಸತಿ ಶಾಲೆಗೆ ಸೇರ್ಸಿದ್ದು. ಅವಳು 6ನೇ ಕ್ಲಾಸಿಂದ ಅಲ್ಲೇ ಇದ್ದಾಳೆ. 6ನೇ ಕ್ಲಾಸಿಗೆ ಸೇರ್ಸಿರೋದು ನಾವು. 5 ಪಾಸ್ ಆದ ತಕ್ಷಣ 6ಕ್ಕೆ ಸೇರ್ಸಿದ್ದು. 3 ವರ್ಷ ಓದಿದ್ದಾಳೆ. ಇದು 4ನೇ ವರ್ಷ. ಜೂನ್ 4ನೇ ತಾರೀಕು ನಾನು ಹೋಗಿ ಶಾಲೆಗೆ ಬಿಟ್ಟು ಬಂದೀನಿ, ಬುಧವಾರ. ಜೂನ್ 11ಕ್ಕೆ ಅವಳದ್ದು ಹುಡ್ದಬ್ಬ ಇತ್ತು. ಅವತ್ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಅದಾದ್ರ ಮೇಲೆ ಜೂನ್ 21ಕ್ಕೆ ನನ್ನ ಹೆಂಡತಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಮಾತಾಡಿರ್ತಾಳೆ. ನೆಕ್ಸ್ಟ್ ಲಾಸ್ಟ್ ಅದೇ ಮಾತಾಡಿರೋದು. ನಾನ್ ಮಾತಾಡಿರೋದು ಜೂನ್ 11ಕ್ಕೆ, ನನ್ನ ಹೆಂಡತಿ ಮಾತಾಡಿರೋದು ಜೂನ್ 21ಕ್ಕೆ. ಅದಾದ್ರ ಮೇಲೆ ಜೂನ್ 28ಕ್ಕೆ ನನ್ನ ಹೆಂಡತಿ ಫೋನ್ ಮಾಡಿದಾಳೆ. ಮತ್ತೆ ಶನಿವಾರ ಆಸ್ ಇಟ್ ಈಸ್ ಅಲ್ಲಿ ಶನಿವಾರ ಭಾನುವಾರ ಮಾತ್ರ, ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ ಫೋನ್ ಮಾಡಾಕಿರೋದು. ಅಂದ್ರೆ ಬೇರೆ ದಿನಗಳಲ್ಲಿ ಬೇರೆ ದಿನ ಫೋನ್ಗೆ ಯಾರಿಗೂ ಅಲ್ಲಿ ಕೊಡಂಗಿಲ್ಲ. ಏನ್ ಸ್ಕೂಲಿಂದ ಒಂದ್ ಫೋನ್ ಇರುತ್ತೆ, ಅದು ಎಲ್ಲ 78 ಮಕ್ಳಿಗೂ ಅದೇ ಹೆಣ್ಮಕ್ಳಿಗೂ ಒಂದೇ ಫೋನ್. ಆ ಒಂದ್ ಫೋನಿಗೆ ಎಲ್ಲಾ ಪೋಷಕರು ಫೋನ್ ಮಾಡ್ಬೇಕು ಇತ್ತು. ನನ್ನ ಹೆಂಡತಿ ಸುಮಾರು ಸರಿ ಫೋನ್ ಮಾಡಿದಾಳೆ. ಸುಮಾರು ಸರಿ ಅಂದ್ರೆ ಪೊಲೀಸ್ನವರೇ ಬಂದ್ ನಮ್ಮ ಮನೇಲಿ ಮೊಬೈಲ್ ತಗೊಂಡ್ ಲೆಕ್ಕ ಹಾಕಿರೋದು. 40 ಸರಿ ಫೋನ್ ಮಾಡಿದಾಳೆ. ಅದ್ರಲ್ಲಿ 3 ಸರಿ 4 ಸರಿ ರಿಂಗ್ ಆಗಿದೆ. ರಿಂಗ್ ಆದವಾಗ ಎತ್ಲಿಲ್ಲ, ಫೋನ್ ಎತ್ಲಿಲ್ಲ. ನಾನ್ ಕೆಲ್ಸಕ್ಕೆ ಹೋದನು. ರಾತ್ರಿ 8-8:30 ಆಗಿತ್ತು. ಅವಾಗ ಬಂದವಾಗ ಹೇಳಿದ್ರು, ಫೋನ್ ಮಾಡ್ದೆ ಈ ತರ, ಫೋನ್ ಎತ್ಲಿಲ್ಲ ಕಣ್ರಿ ಅಂದ. ಅದಕ್ಕೆ ನಾನು ಹೇಳ್ದೆ, ಬಿಡು, ನಾನು ಇವತ್ತು ಲೇಟ್ ಆಯ್ತು ಬರ್ತಾ, ನಾಳೆ ಬೆಳಗ್ಗೆ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಬಂದು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಎಷ್ಟು ದೂರ ಸರ್ ನಿಮ್ಮ ಮನೆಯಿಂದ? 15 ಕಿಲೋಮೀಟರ್ ಒಳಗಡೆ ಇರೋದು. 15 ಕಿಲೋಮೀಟರ್ ಒಳಗಡೆ ಅಂದ್ರೆ 14-14:30. ಸರ್ ಏನಕ್ಕೆ ನೀವು ಅಲ್ಲಿ 15 ಕಿಲೋಮೀಟರ್ ಅಂತಂದ್ರೆ ಮನೇಲೆ ಓದಿಸ್ಕೊಂಬೋಯ್ತಲ್ಲ, ಒಂದೇ ಅದೇ ಹೇಳದ್ನಲ್ಲ, ರಸ್ತೆ ಸರಿ ಇಲ್ಲ. ನಮ್ದೆಲ್ಲ ಮಣ್ ರೋಡು. ಡೈಲಿ ಹೋಗ್ಬರೋದು ಭಾರಿ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ ತಿರ್ಗದೇ ಭಾರಿ ಕಷ್ಟ. ಭಾರಿ ಕಷ್ಟ ಅಂದ್ರೆ ಗುಡ್ಡ, ಅದೆಲ್ಲ ಗುಡ್ಡ ಹತ್ಬೇಕು, ಇಳಿಬೇಕು. ಇದ್ರಲ್ಲಿ 2 ವೀಲರ್ ಎಲ್ಲ ಜಾರಿ ಡೈಲಿ ಎಂತ ಡ್ರೈವರ್ ಬಂದ್ರು ಅಲ್ಲಿ ಬೀಳ್ಲೇಬೇಕು. ಪ್ರತಿದಿನ ಓಡಾಡೋ ಕಷ್ಟ, ಭಾರಿ ಕಷ್ಟ ಇದೆ. ಇದ್ರಿಂದ ನಾವು ಹಾಸ್ಟೆಲ್ ಸೇರ್ಸಿದ್ವಿ. ನಮ್ಮೂರಲ್ಲಿ ಆಲ್ಮೋಸ್ಟ್ ಒಂದು 80% ಹೆಣ್ಮಕ್ಳು
ಹಾಸ್ಟೆಲಲ್ಲೇ ಇದ್ದು ಓದಿದ್ದು. ಎಲ್ಲ ಓದಿರೋರು. ಈಗ ಏನ್ ನಮ್ಮ ಜಾಸ್ತಿ ಮನೆ ಇಲ್ಲ ಆದ್ರೂನು ಆ ಮನೆಗೆ ಎಲ್ಲಾ ಹೆಣ್ಮಕ್ಳುನು ಹಾಸ್ಟೆಲಲ್ಲೇ ಓದಿರೋದು. ಸುಮಾರು ಗಂಡ್ ಮಕ್ಳೆಲ್ಲ ಆದ್ರೆ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾರೆ, ಒಂದ್ ಧೈರ್ಯ ಇರುತ್ತೆ. ಹೆಣ್ಮಕ್ಳು ಹಂಗಾಗಿ ಹಾಸ್ಟೆಲ್ ಸೇರಿಸ್ತಾರೆ. 28ನೇ ತಾರೀಕು ರಾತ್ರಿ ನಂಗೆ 29 ಬೆಳಗ್ಗೆ ಹಿಂಗ್ ಬಂದ್ರು. ನಾನು ಇನ್ನೂ ಎದ್ದಿರ್ಲಿಲ್ಲ. 5:45 ಬಂದ್ ಮನೆಗ್ ಬಾಗಲ್ ತಟ್ಟಿದ್ರು. ಅಲ್ಲೇ ನಮ್ಮ ಮನೆ ಹತ್ರ ಒಂದ್ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು, ಸುಪ್ರೀತಾ ಅಂತ. ಆ ಹುಡುಗಿ ಅಪ್ಪ ಗೋಪಾಲ ಅಂತ ಅವ್ರು ಬಂದು ನಮ್ಮನೆ ಬಾಗಿಲು ಬಡಿತಾರೆ. ನಾನು ಎದ್ದೋಗಿ ಕೇಳ್ದವಾಗ ಮಾಮೂಲಿ ನಾವು ಗೋಪಾಲ ಏನ್ ಬಂದೆ ಅಂತ ಕೇಳ್ದವಾಗ ಇಲ್ಲ ಏನೋ ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತೆ, ಇವರು ಹಾಸ್ಟ್ಲಿಗೆ ಬರ್ಬೇಕಂತೆ. ನಾನು ಬಂದವ್ರು ಇನ್ನೂ ಕಾರ್ ಇಳಿಲಿಲ್ಲ. ಅವರು ನೆಗ್ಲಿಜೆನ್ಸಿ ಹೆಂಗಿದೆ ಅಂದ್ರೆ, ಏನೋ ಈ ನಾಯಿ ಸತ್ತಂಗೆ ಬೆಕ್ಸ್ ಅಂದಾಗ ಕಾರಲ್ಲೇ ಕೂತಿದ್ರು. ನಾನೇ ಹೋದೆ ಕಾರ್ ಹತ್ರ ಹೋಗಿ ಕೇಳ್ದೆ, ನಾನು ಇಲ್ಲ ನನ್ನ ಮಗಳು ಸೀರಿಯಸ್ಸು ಬನ್ನಿ ಅಂದ್ರು. ಸರಿ ಆಯ್ತು ಬರ್ತೀನಿ ಅಂದೆ. ಕಾರಲ್ಲೇ ಬನ್ನಿ ಅಂದ್ರು. ನಾನಿಲ್ಲ, ನಾನು ವಾಪಸ್ ಬರ್ಬೇಕಲ್ವ, ಹಂಗಾಗಿ ನಾನು ಬೈಕಲ್ಲಿ ಬರ್ತೀನಿ, ನೀವು ಹೋಗಿ. ಹೋದೆ. ಹೋಗಿ ನೋಡೋಷ್ಟೊತ್ತಿಗೆ ನನ್ನ ಮಗಳನ್ನ ಬಾತ್ರೂಮ್ ಇದ್ರಲ್ಲಿ ಕೊಲೆ ಮಾಡಿ ಸಾಯಿಸಿದ್ದಾರೆ. ಕೊಲೆ ಮಾಡಿ ನೇತಾಕಿದ್ದಾರೆ. ಅದು ಅಲ್ಲಿ ಬಂದ ಹೇಳ್ತೀರಾ ನೀವು ಕೊಲೆ ಮಾಡಿದಾರೆ? 2023 ಜುಲೈ 27ಕ್ಕೆ ಅಮೂಲ್ಯ ಅಂತ ಒಂದು ಹುಡುಗಿ ಸತ್ತೋಗುತ್ತೆ. ಆ ಹುಡುಗಿನೂ ಸೇಮ್ ಅದೇ ಬಾತ್ರೂಮು, ಅದೇ ಡೋರು, ಅದೇ ಆಂಗಲ್, ಕಾಲು ಆ ಹುಡುಗಿದು 2 ಕಾಲ್ ನೆಲದಲ್ಲಿದೆ, ನನ್ ಮಗಳದ್ದು 2 ಕಾಲ್ ನೆಲದಲ್ಲಿದೆ. ಅದಾದ್ರ ಮೇಲೆ ಪಕ್ಕದಲ್ಲಿ ಬಕೆಟ್ ಇಡ್ತಾರೆ. ಸ್ಪಷ್ಟವಾಗಿ ಕಾಣುತ್ತೆ ಕೊಲೆ ಮಾಡಿದ್ದಾರೆ. 2 ಮಕ್ಳನ್ನ ಕೊಲೆ ಮಾಡಿದ್ದಾರೆ. ಇವ್ರಿಗೆ ಎತ್ತಕ್ ಆಗ್ಲಿಲ್ಲ, ಮೇಲೆ ಎತ್ತಿ ನೇತಕ್ಕಕ್ ಆಗ್ಲಿಲ್ಲ. ಬಕೆಟ್ ಮೇಲೆ ನಿತ್ರೆ ನಿಮ್ಗೆ ಹೈಟ್ ಆಗುತ್ತೆ. 16 ಇಂಚ್ ಬಕೆಟ್ ಇರೋದು ಅಂದ್ರೆ ಹತ್ತತ್ರ 1.5 ಅಡಿ ಹೈಟ್ ಆಗ್ಬೇಕು. ಆಗಿಲ್ಲ. ಇವ್ರು ಎತ್ತಕ್ ಆಗ್ಲಿಲ್ಲ, ನೇತಕ್ಕಕ್ ಆಗ್ಲಿಲ್ಲ ಅಲ್ಲಿ. ಆಮೇಲೆ 2 ಒಂದೇ ತರ ಹೆಂಗ್ ಸಾಧ್ಯ? ಈಗ ಸೂಸೈಡ್ ಮಾಡ್ಕೊಂಡಿದ್ದೆ ಅನ್ಕೊಳ್ಳೋಣ ನಾವು. 2 ಒಂದೇ ತರ ಕಾಲು ನೆಲದಲ್ಲೇ ಇಟ್ಕೊಂಡ್ ಹೆಂಗ್ ಸಾಯ್ತಾರೆ? 2 ಅಡಿಯ ಬಾಗ್ಲಿರೋದು, 24 ಇಂಚ್ ಬಾಗ್ಲಿರೋದು. 24 ಇಂಚ್ ಬಾಗ್ಲಲ್ಲಿ ಆಚೆಗೀಚೆಗೆ 6 ಇಂಚ್ ಗ್ಯಾಪ್ ಇರುತ್ತೆ. ಮಕ್ಕಳು ಮಧ್ಯೆ ಇದ್ದವಾಗ 6 ಇಂಚ್ ಗ್ಯಾಪ್ ಇರುತ್ತೆ. ಇಬ್ರು ಎಲ್ಲಲ್ಲೇ ಹಾಕಂತಾರೆ, ಇಬ್ರು ವಾಚ್ ಕಟ್ಕಂತಾರೆ, ಇಬ್ರು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದಾರೆ. ಇಬ್ರು ಈಗ ಒಂದು ಸೂಸೈಡ್ ಮಾಡ್ಕೊಂಡವಾಗ ಟಾಯ್ಲೆಟ್ ಮಾಡ್ಕಂತಾರೆ, ಇಲ್ಲ ಯೂರಿನ್ ಮಾಡ್ಕಂತಾರೆ. ಆ ಪ್ರಾಣ ಹೋಗೋ ಟೈಮಲ್ಲಿ ಒದ್ದಾಡಿದ್ರೆ ಕೈ ಹೊಡಿಯುತ್ತೆ. 2 ಅಡಿ ಅಂದ್ರೆ ಏನ್ ಭಾರಿ ದೊಡ್ಡದಲ್ಲ. ಹಿಂಗ್ ಕೈ ಸುಮ್ನೆ ಫುಲ್ ಎತ್ತದ್ ಬೇಡ, ಸ್ವಲ್ಪ ಹಿಂಗ್ ಎತ್ತಿದ್ರೆ ಕೈ ಬಾಗ್ಲಿಗೆ ಹೊಡಿಯುತ್ತೆ, ಇಲ್ಲೆಲ್ಲ ಗಾಯ ಆಗುತ್ತೆ. ಜೀವ ಹೋಗೋ ಟೈಮಲ್ಲಿ ಆ ನೋವು, ಈಗ ನಾವೊಂದ್ ಮುಳ್ಳು ಚುಚ್ಚಿದ ತಕ್ಷಣ ಹಾರ್ತಿವಿ, ಜೀವ ಹೋಗೋ ಸತಿ ಎಷ್ಟು ನೋವಾಗುತ್ತೆ, ಒದ್ದಾಡಲ್ವಾ? 2 ಮಕ್ಳು, ಒಂದಲ್ಲ 2 ಮಕ್ಳು. ನಿಮ್ಗೆ ಇಷ್ಟು ಮಾಹಿತಿ ಈಗ ನೀವ್ ಹೇಳ್ತಿದ್ರ ಅಷ್ಟು ವಿಷಯ ನಾನೇ ಕಣ್ಣಾರೆ ನೋಡಿದೀನಿ ಅಲ್ಲಿ. ನಾನು ಅಲ್ಲಿ ಕಣ್ಣಾರೆ ನೋಡಿದ್ದೀನಿ. ಮಕ್ಳ ಮೈಯಲ್ಲಿ ಆ ತರದ್ದು ಏನು ಮಾರ್ಕ್ ಇರ್ಲಿಲ್ಲ. ಆ ಬಾತ್ರೂಮ್ ಕಟ್ಟೆ ಇತ್ತು, ಆಚೆ ಈಚೆ ಕಾಲ್ 2 ಕಾಲ್ ನೆಲದಲ್ಲಿದೆ, ಮಧ್ಯ ಅರ್ಧ ಅಡಿ ಕಟ್ಟೆ ಇದೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ಟೈಟ್ ಆಗಲ್ಲ. ಈಗ ಪ್ರಾಣ ಏನು ಪಟ್ಟಂತ ಹೋಗಲ್ಲ, ಪಟ್ಟಂತ ಯಾರ್ದು ಪ್ರಾಣ ಹೋಗಲ್ಲ. 1 ನಿಮಿಷ ಆದ್ರೂ ಒದ್ದಾಡ್ತಾರೆ. 1 ನಿಮಿಷ ಒದ್ದಾಡಿದ್ರು ಏನಾದ್ರೂ ಆಗಿರ್ಬೇಕಲ್ವಾ ಇಬ್ರಿಗೂನು. ಇಬ್ರಿಗೂ ಏನೂ ಆಗಿಲ್ಲ. ಇದು ಯಾವ ರಿಪೋರ್ಟ್, ಯಾವ ದಾಖಲೆ ಬೇಕಾದ್ರೆ ತೆಗ್ದು ನೋಡ್ಲಿ. ಏನಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಕಂಪ್ಲೇಂಟ್ ಅಲ್ಲಿ? ಆ ಹುಡುಗಿಗೆ ಅವಳೇ ಹಾಕೊಂಡಿರೋದು. ಆ ಹುಡುಗಿಗೆ ಮಾನಸಿಕವಾಗಿ ಸರಿ ಇಲ್ಲ. ಆ ಹುಡುಗಿ A+ ಎಲ್ಲದ್ರಲ್ಲೂ ಅಂತ ಇದೆ ಮಾರ್ಕ್ಸ್ ಕಾರ್ಡ್. ಏನಾಗುತ್ತೆ ಗೊತ್ತಾ ಸರ್, ಈಗ ಏನಾಗುತ್ತೆ ಅಂದ್ರೆ A+ ತೆಗ್ದಿದ್ದಾಳೆ ಅಂದ ತಕ್ಷಣ ಎಲ್ಲ ಚೆನ್ನಾಗಿರ್ಬೇಕು ಅಂತಲ್ಲ. ಸ್ವಲ್ಪ ಆಟಿಸಮ್ ತರ ಇದ್ಕೊಂಡು ಓದಿದ್ರೆ ಮಾತ್ರ ಈ ಬುಕ್ ವಾಮ್ ಅಂತ ನೋಡಿ ಕೆಲವು ಕಡೆ ಪುಸ್ತಕದ ಹುಳಗಳು ಅಂತ ಹೇಳಿ, ಹಂಗಿರ್ಬೋದು ಅಂತ ಕಾಣಲ್ಲ. ಸೊ ನನ್ ಮಗಳು ಹಂಗೆ ಅಂತೀರಾ? ನನಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು. ಸಾಧ್ಯನೇ ಇಲ್ಲ. ನನ್ ಮಗಳು ಪ್ರತಿಯೊಂದು ಯಾರ ಹತ್ರ ಒಂದ್ ಗಲಾಟಿ. ಈಗ ಆ ಹುಡ್ಗಿನೂ ಅಷ್ಟೇ, ಆ ಹುಡ್ಗಿ ಬಗ್ಗೆನೂ ಹೇಳ್ತೀನಿ ನಾನು. ಆ ಹುಡ್ಗಿನೂ ಅಷ್ಟೇ, ಓದೋದ್ರಲ್ಲೆಲ್ಲ ಚೆನ್ನಾಗಿದ್ಲು, ಎಲ್ಲ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿದ್ಲು, ಎಲ್ಲೂ ಮೌನವಾಗಿರ್ಲಿಲ್ಲ. ಈಗ ಹಂಗೇನಾರಿದ್ರು ಇವ್ರು ಅಪ್ಪಮ್ಮನಿ ತಿಳಿಸ್ಬೇಕಾಗಿತ್ತು. ಇದು ಅವ್ರದ್ದು ಫಸ್ಟ್ ತಪ್ಪಾಗುತ್ತೆ. ಅಲ್ಲಿ ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ದು ಇದು ಫಸ್ಟ್ ತಪ್ಪಾಗುತ್ತೆ. ಫಸ್ಟ್ ತಿಳಿಸ್ಬೇಕಾಗಿತ್ತು, ನಿಮ್ ಮಗಳು ಯಾಕೋ ವರ್ತನೆ ಸರಿ ಇಲ್ಲ, ಏನಾದ್ರು ಅನ್ಸುತ್ತೆ. ಈಗ ನಾನೊಂದು 1 ನಿಮಿಷ ಸೈಲೆಂಟ್ ಆಗಿದ್ರು ಕೇಳ್ತಾರೆ ಯಾಕೆ ಸೈಲೆಂಟ್ ಆಗಿದ್ಯಾ ಅಂತ. ಬಟ್ ಇದೊಂದು ಜೀವನ. ಸ್ಕೂಲಲ್ಲಿ ಮನೇಲಿ ಇರೋದಕ್ಕಿಂತ ಜಾಸ್ತಿ ಇದ್ದಿದ್ದು ಸ್ಕೂಲಲ್ಲಿ, ವಸತಿ ಶಾಲೆಯಲ್ಲಿ. ಇದ್ರಲ್ಲಿ ಇವ್ರು ಹೇಳ್ಬೇಕಾಗಿತ್ತು.
ಪೋಷಕರ ಹತ್ರ, ಇಲ್ಲ ನಿಮ್ ಮಗಳು ಯಾಕೋ ಸೈಲೆಂಟ್ ಆಗಿದ್ದಾಳೆ, ಅವಳು ವರ್ತನೆ ಸರಿ ಇಲ್ಲ, ಹೆಂಗೋ ಆಡ್ತಿದ್ದಾಳೆ, ಏನೋ ಮಾಡ್ತಿದ್ದಾಳೆ, ಈ ತರ ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ಬೇಕಾಗಿತ್ತು. ಇಲ್ಲ ಯಾವ್ದೋ ಡಾಕ್ಟರ್ ತೋರಿಸಿ ಇವ್ರ ಹತ್ರ ಒಂದು ಸರ್ಟಿಫಿಕೇಟ್ ಇರ್ಬೇಕಾಗಿತ್ತು ಅಲ್ವಾ? ಈಗ ನನ್ನೊಂದು ಪ್ರಶ್ನೆ, ನೇಣು ಹಾಕಿದ್ದ ರೀತಿನಲ್ಲಿ ಇತ್ತು ಬಾಡಿ ಅಂತ ಹೇಳಿದ್ರೆ, ಕೈಗೆಲ್ಲ ಇಟ್ಬಿದ್ದಿರಲ್ಲ, ಓಕೆ. ಪೊಲೀಸರು ಆ ಕ್ಷಣಕ್ಕೆ ಏನಂತ ಬರ್ಕೊಂಡಿದ್ದಾರೆ? ನಮಗ್ ಸರಿಯಾದ ಮಾಹಿತಿನೇ ಕೊಡ್ತಾ ಇಲ್ಲ ಅವರು. ಅಲ್ಲಿ ನೀವು ಕಂಪ್ಲೇಂಟ್ ಕಾಪಿ ನೋಡಿಲ್ವಾ? ಕಂಪ್ಲೇಂಟ್ ಕಾಪಿ ಒಂದೀಗ ಸ್ಥಳ ಮಾಜರ್ ಅಂತ ಮಾಡಿರ್ತಾರೆ, ಸ್ಥಳ ಮಾಜರು ಸ್ಪೆಷಲ್ ಸೋಕೋ ಟೀಮ್ ಅಂತಿದೆ, ಫಿಂಗರ್ ಪ್ರಿಂಟ್ಸ್ ಈ ತರ ಎಲ್ಲ ತಗೊಳ್ಳೋರು. ಅವ್ರು ಬಂದು ಇಂಚ್ ಟು ಇಂಚ್ ಪ್ರತಿ ಒಂದ್ ಆಂಗಲ್ ಅಲ್ಲೂ ಎಲ್ಲ ಫೋಟೋ ತೆಗ್ದಿದ್ದಾರೆ. ಆ ಕಾಪಿ ನಿಮ್ಗೆ ಸಿಕ್ಕಿಲ್ವಾ? ಇನ್ನೂ ಕೊಟ್ಟಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ. ಫಾರೆನ್ಸಿಕ್ ಕೇಳಿದ್ರೆ ಇವತ್ತಿಗೆ ಅದೆಲ್ಲ ಬಿಡಿ, ಅದು ನಿಧಾನಕ್ಕೆ ಬರುತ್ತೆ, ಮಾತಾಡೋದ್ರ ಬಗ್ಗೆ ಮುಂದೆ ಮಾತಾಡೋಣ, ಈಗ ಮಾತಾಡೋಣ. ನಾನು ಕೇಳ್ತಿರೋದು FIR ಅಂತ ತಗೊಳ್ತಾರೆ, ಹಾಕೊಳ್ತಾರೆ, ಅಥವಾ ಆ ಕ್ಷಣದಲ್ಲಿ ಆ ಒಂದು ಏನ್ ಹೇಳ್ತಾರೆ ಮೊದಲನೇ ಒಂದು ಹಂತದಲ್ಲಿ ಒಂದಷ್ಟು ಪ್ರಾಥಮಿಕ ತನಿಖೆ ಬರ್ಕೊಂತಾರೆ, ಏನ್ ಬರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. UDR ಮಾಡ್ಕೊಂಡಿದ್ದಾರೆ. UDR ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಡೆತ್, ಆತರ ಅನುಮಾನಾಸ್ಪದ ಸಾವು, ಆತರ ಒಂದ್ ಇದ್ ಮಾಡ್ಕೊಂಡಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಇದು ಮೊದಲನೇದಲ್ಲ, ಅವ್ರು FIR ಮಾಡ್ಕೊಬೇಕಾಗಿತ್ತು. UDR ಮಾಡ್ಕೊಂಡಿದ್ದಾರೆ. FIR ಮಾಡಿದಾರೇನು ನನ್ಗೆ ಇದ್ರ ಕ್ಲಿಯರ್ ಆಗಿ ಇದಿಲ್ಲ. 2 ಸಾವಾದಾಗ್ಲೂ ಅದೇ ಪ್ರಿನ್ಸಿಪಾಲ್ ಇರ್ತಾರೆ, ಅದೇ ಟೀಚರ್ಸ್ ಗಳು ಇರ್ತಾರೆ, ಅದೇ ವಾಚ್ಮ್ಯಾನ್ ಇರ್ತಾರೆ, ಅದೇ ವಾರ್ಡನ್ ಇರ್ತಾರೆ. ಯಾರ ಮೇಲೂ ಇದುವರೆಗೂ ಕ್ರಮ ಆಗಿಲ್ಲ. ನಾಮಕ ವ್ಯವಸ್ಥೆಗೆ ಮಾತ್ರ ಇವರು ಹೆಸರಿಗೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರೇ ಅಪರಾಧಿಗಳೋ ಬೇರೆಯವ್ರ ಅಪರಾಧಿಗಳೋ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಪ್ರಿನ್ಸಿಪಾಲ್ ಅಂತೂ A1. ಯಾಕೆ ಅಂದ್ರೆ ಅವರು ಒಂದು ಸ್ಕೂಲ್ ನ ನಡೆಸೋಂತವ್ರು. ಅವರು ಬರ್ಕೊಂಡಿದ್ದಾರೆ, ಮೇಲೆ ಕಂಪ್ಲೇಂಟ್ ಹಾಕೊಂಡಿದಾರ, ಇದ್ ಮಾಡಿದ್ದಾರೆ. ಅದಾದ್ಮೇಲೆ ನಾನು ಕೊಟ್ಟಿದ್ದೀನಿ. ಅವರೇ ಯಾಕೆಂದ್ರೆ ಇದು ನಾವು ಮಾತಾಡುವಂತದ್ದು ದಾರಿ ತಪ್ಸಂಗಿರಬಾರ್ದು. ಹೌದೌದು, ಇಲ್ಲ ಇಲ್ಲ ಕೊಡಬಾರ್ದು. ಈಗ ದಾರಿ ತಪ್ಸಿದ್ರೆ ನಾಳೆ ನನ್ ಮೇಲೆ ಕ್ರಮ ಆಗುತ್ತೆ. ಹಂಗಾಗಿ ಕ್ರಮ ಆಗುತ್ತೆ. ಯಾಕೆ ನಾವು ವಿರುದ್ಧವಾಗಿ ಮಾತಾಡ್ತಿದ್ವಿ ಅಂತ ಅದೇ ಕಾರಣ ನಿಮ್ಗೆ ಗೊತ್ತಿರ್ಬೇಕು ಮೊದಲು, ಆಯ್ತಾ? ನಾವೇನೋ ಮಾತಾಡ್ತಿದೀವಿ ಅಂತ ಹೇಳಿ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಬಾಯಿಗೆ ಬಂದಿದ್ದಲ್ಲ. ಇಲ್ಲ ಇಲ್ಲ ಇಲ್ಲ, ಆತರ ಮಾತಾಡಿ ನನ್ಗ ಯಾವ ಅವಶ್ಯಕತೆ ಇಲ್ಲ. ಈಗ ನಾನು ಏನ್ ಮಾಡಿದ್ರು ನನ್ ಮಗಳು ಬರಲ್ಲ. ಹೌದು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನನಗ್ ಬೇಕಾಗಿರೋದು ನ್ಯಾಯ, ನನಗ್ ಬೇಕಾಗಿರೋದು ಕೊಲೆಗಾರ ಯಾರು. ಈಗ ನನಗ್ ಗೊತ್ತಿದ್ದಿದ್ರೆ ನಾನು ಅವನೇ ಅಂತ ಹೇಳ್ತಿದ್ದೆ. ನನಗ್ ಗೊತ್ತಿಲ್ಲ, ಇದನ್ನ ಯಾರು ಹುಡುಕ್ಬೇಕು? ಪೊಲೀಸ್ನವ್ರು ಹುಡುಕ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಹತ್ರ ಪ್ರತಿ ಬಾರಿ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ, ನಿಮ್ಗೆ ಯಾರ ಮೇಲೆ ಅನುಮಾನ ಅಂತ ಹೇಳ್ತೀರಾ? ನನ್ಗೆ ಅನುಮಾನ ಇರೋದಿಷ್ಟೇ. ಸಾವಿನ ಹಿಂದಿನ ದಿನ ಹೆಂಗಿತ್ತು ಮಗುನ ಆಕ್ಟಿವಿಟಿ ಹೆಂಗಿದ್ರಂತೆ? ಅದೆಲ್ಲ ವಿಡಿಯೋ ಇದೆ. ಅದ್ರಲ್ಲಿ ಒಳಗಡೆ ಸ್ಕೂಲ್ ವರಂಡ ಈ ಪ್ಯಾಸೇಜ್ ಅಲ್ಲಿ ತಿರುಗಿದ್ದೆಲ್ಲ ಇದೆ. ಆಮೇಲೆ ಪ್ರತಿ ಮಕ್ಳು ಹೇಳೋ ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಈಗ ಪೊಲೀಸ್ನವ್ರು ನಮ್ಮ ಮುಂದೆನೋ ಮಕ್ಳೆಲ್ಲ ಹೇಳಿದ್ದಾರೆ. ಆಮೇಲೆ ಟೀಚರ್ಸ್ ಹೇಳಿದ್ ವಿಡಿಯೋ ಇದೆ ನನ್ನ ಹತ್ರ, ಪ್ರಿನ್ಸಿಪಲ್ ಹೇಳಿದ್ ವಿಡಿಯೋ ಇದೆ. ಎಲ್ಲೂ ಸೈಲೆಂಟ್ ಆಗಿರ್ಲಿಲ್ಲ, ಆಮೇಲೆ ಎಲ್ಲೂ ಮೌನವಾಗಿ ಒಂದು ದಿನ ಮುಂಚೆ. ಹೌದೌದು, ರಾತ್ರಿ ಮಲಗೋವರೆಗೂ. ಈಗ ನೇಣು ಹಾಕೊಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಅಂದ್ರೆ ಸೈಲೆಂಟ್ ಆಗಿರ್ಬೇಕು ಅನ್ನೋದು ನನ್ನ. ಹೌದೌದು, ಅಲ್ಲ ಅದೇ ಅವ್ರು ಹೇಳಿದಾರೆ. ಅದನ್ನೇ ನಾವು ಅದನ್ನ ಕೇಳ್ದವಾಗ ಅದನ್ನೇ ಹೇಳಿದಾರೆ. ರಾತ್ರಿ 9:30ವರೆಗೂ 9:30 ನನ್ ಮಗಳು ಎಲ್ಲೂ ಸೈಲೆಂಟ್ ಆಗಿರ್ಲಿಲ್ಲ. ಸರಿ, ಊಟಕ್ಕೆ ಹೋಗಿದ್ದಾಳೆ. 2 ದಿವಸ ಮುಂಚೆ ಎಲೆಕ್ಷನ್ ಆಗಿದೆ. ಸಿಂಪಲ್ ಯೋಚನೆ ಮಾಡಿ, ಸಾಯೋರು ಪ್ರೀ ಪ್ಲಾನ್ ಇಮಿಡಿಯೇಟ್ಲಿ ಬರಲ್ಲ. ಹೌದು, ಸೊ ಅದಕ್ಕೆ ಸ್ವಲ್ಪ ಪ್ಲಾನ್ ಮುಂಚಿತವಾಗಿ ಮಾಡಿರ್ತಾರೆ. ಮುಂಚಿನ ದಿವಸ ಎಲೆಕ್ಷನ್ ನಿಂತಿದ್ದಾಳೆ, ಗೆದ್ದಿದ್ದಾಳೆ, ಆಹಾರ ಮಂತ್ರಿ ಆಗಿದ್ದಾಳೆ. ಅದಾದ್ರ ಮೇಲೆ ಶನಿವಾರ ರಾತ್ರಿ 28ನೇ ತಾರೀಕು ರಾತ್ರಿ ಊಟ ಬಡಿಸಿದ್ದಾಳೆ. ಪ್ರತಿ ದಿವಸನು ಎಲ್ಲರಿಗೂ ಉಪ್ಪಿನಕಾಯಿ ಹಾಕಿದ್ದಾಳೆ. ಆಮೇಲೆ ಅನ್ನ ಬಿಸಾಡ್ಬೇಡಿ, ಅನ್ನ ಬಿಸಾಡೋದು 1 ನಿಮಿಷಕ್ಕೆ ಕೆಲಸ, ಬೆಳೆಯೋದು 1 ವರ್ಷಕ್ಕೆ ಕೆಲಸ, ಎಲ್ಲರಿಗೂ ಹೇಳ್ಕೊ ಬಂದಿದ್ದಾಳೆ. ತರಕಾರಿ ಬಿಡ್ಬೇಡಿ, ತರಕಾರಿ ತಿನ್ನಿ, ಜೀವಕ್ಕೆ ಒಳ್ಳೇದು ಅಂತ ಹೇಳಿದಾಳೆ. ನಾಳೆ ಚಿಕನ್, ನಾಳೆ ಭಾನುವಾರ, ನಾಳೆ ಚಿಕನ್. ನೀವು ಚಿಕನ್ ಯಾರು ಬೇಡ ಅಂತಿರೋ, ಅವ್ರು ನಿಮ್ಗೆ ಯಾರಿಗಾರು ಬೇಡ ಅನ್ಸರೆ ಬೇಡ ಅಂತ ಹೇಳ್ಬೇಡಿ. ಅಕ್ಕಂದ್ರು ತಿಂತಾರೆ, ಅಂದ್ರೆ SLC ಮಕ್ಳು ತಿಂತಾರೆ, ಅಕ್ಕಂದ್ರು ತಿಂತಾರೆ. ನೀವು ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇಂದ ಕಮ್ಮಿ ಮಾಡ್ತಾ ಹೋಗ್ತಾರೆ, ಅಂದ್ರೆ ತರದ್ರಲ್ಲೇನೆ ಕಮ್ಮಿ ಮಾಡ್ತಾ ಹೋಗ್ತಾರೆ. ನೀವು ಬೇಡ ಅಂತ ಹೇಳ್ಬೇಡಿ. ನಾಳೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾಳೆ? ನಾಳೆ ಸಾಯ್ತೀನಿ ಅಂದ್ರೆ ಹಿಂದಿನ ದಿವಸ ಆಡಿರೋದು. ಹೌದು, ಇಷ್ಟೂನು ಹಿಂದಿನ ದಿವಸ ಆಡಿರೋದು. ಆಮೇಲೆ ಎಲೆಕ್ಷನ್ಗೆ ಯಾಕೆ ನಿಲ್ತಾಳೆ ಹಿಂದಿನ ದಿವಸ? ನಾನ್ ನಾಳೆ ಸಾಯ್ತೀನಿ ಅಂದ್ರೆ ಎಲೆಕ್ಷನ್ಗೆ ಯಾಕೆ ನಿಲ್ತಾಳೆ? ನಿಲ್ಲಲ್ಲ.
ಎಲ್ಲೂ ಸೈಲೆಂಟ್ ಆಗಿರ್ಲಿಲ್ಲ, ಮಕ್ಳ ಜೊತೆ ಕುತ್ಕೊಂಡು ಆಟ ಆಡಿದಾಳೆ. ಹ್ಮ್ ಅವಳು ಕ್ಲೋಸ್ ಫ್ರೆಂಡ್ ಕೈ ಮೇಲೆ ಮಲಗಿದಾಳೆ. ನನ್ ಮಗಳು ಯಾವತ್ತು ಮಲಗದ್ರ ಮೇಲೆ ಎದ್ದೇಳೋಳೆ ಅಲ್ಲ, ಹ್ಮ್ ಎಬ್ಸುರುದು ಎದ್ದೇಳಲ್ಲ. ಹಂಗಾಗಿ ನಮ್ಗದೆಲ್ಲ ದಟ್ಟವಾದ ಅನುಮಾನ. ಅನುಮಾನ. ಯಾಕೆಂದ್ರೆ ಈಗ ನಾನೊಂದು ಊರ್ ಬಿಟ್ಟು ಹೋಗ್ತೀನಿ, ಸಿಂಪಲ್, ನಾನೀಗ ನಮ್ಮ ಊರಿಂದ ಮನೆ ಬರೋಷ್ಟೊತ್ತಿಗೆ ನನ್ಗೊಂದು ಫೀಲ್ ಆಗ್ತಿರುತ್ತೆ, ನಾನು ಅಷ್ಟು ದೂರ ಹೋಗ್ತಿದ್ದೀನಿ. ಯಾವ್ದು ಶಾಶ್ವತ ಅಲ್ಲ, ನಾನು ಹೋಗಿ ಬರ್ತೀನಿ ಅನ್ನೋ ಆದ್ರೂ ಒಂದ್ ಫೀಲ್ ಆಗುತ್ತೆ. ನಾನು ಹೋಗ್ತಿರೋ ಒಂದ್ ಧೈರ್ಯದಲ್ಲಿ ನನ್ ಮಗಳಿಗೆ ಒಂದ್ ನ್ಯಾಯ ಕೊಡ್ಸ್ಬೇಕು ಅಂತ. ಆದ್ರೂ ಬರ್ತಾ ನನ್ಗೊಂದ್ ಫೀಲ್ ಆಗುತ್ತೆ, ವಾಪಸ್ ಬರ್ತೀನೋ ಇಲ್ವೋ, ಬೆಂಗಳೂರಿಗೆ ಹೋಗ್ತಿದ್ದೀನಿ, ಏನೋ ಆಗುತ್ತೆ. ಆತರ ಎಲ್ಲ ನಾನು ಮನೇಲಿ ಬರ್ತಾ ಫೀಲ್ ಅಲ್ಲಿ ಹೇಳ್ಕೊ ಬರ್ತೀನಿ, ಬರ್ತೀನಿ. ಒಂದು ಪ್ರಪಂಚ ಬಿಟ್ಟು ಹೋಗೋ ಮಗಳು ಯಾರಿಗಾದ್ರೂ ಒಂದು ಲೆಟರ್ ಬರೆಯಲ್ವಾ? ಏನೋ ನಾನಂದ್ರೆ ನ್ಯೂಸ್ ಚಾನಲ್ ನೋಡಿದೆ ಸರ್ ನಾನು ನಿಮ್ಮನ್ನ ಮಾತಾಡ್ಸಕ್ ಮುಂಚೆ ಒಂದಷ್ಟು ಸ್ಟಡಿ ಮಾಡ್ಬೇಕು ಅಂತೇಳಿ ಬೇರೆ ಬೇರೆ ಚಾನಲ್ ನೋಡಿದೆ. ಯಾವ್ದೋ ಒಂದು ಡೆತ್ ನೋಟ್ ಬರ್ದಿದ್ದಳಂತೆ ನಿಮ್ಮ ಮಗಳು, ಹೌದಾ? ಐ ಮಿಸ್ ಯು ಅಂತ ಬರ್ದಿದೆ. ಅದು ನನ್ನ ಮಗಳದ್ ಹ್ಯಾಂಡ್ ರೈಟಿಂಗ್ ಅಂತ ನಾನು ಒಪ್ಪಲ್ಲ. ಸೊ ಐ ಮಿಸ್ ಯು ಅದನ್ನೇ ಹೇಳ್ತೀನಿ. ನೋಟ್ ಅಲ್ಲ, ಸಾಧ್ಯನೇ ಇಲ್ಲ ಸರ್. ಐ ಮಿಸ್ ಯು ಅಂತ ನಾನು ಈಗ ನನ್ನ ಮನೆಯಿಂದ ಬರ್ತಾ ನನ್ನ ಹೆಂಡತಿಗೆ ಹೇಳ್ ಬರ್ತೀನಿ, ಐ ಮಿಸ್ ಯು, ಏನ್ ಮಿಸ್ ಮಾಡ್ಕೊಂತೀನಿ ಅಂತ ಹೇಳ್ ಬರ್ತೀನಿ. ನನ್ನ ಮಗಳಿಗೆ ಹೇಳ್ ಬರ್ತೀನಿ. ಈಗ ನಾನು ಮೊನ್ನೆ ನನ್ನ ಮಗಳನ್ನ ನೋಡಕ್ ಹೋಗಿದ್ದೆ, ಬಿಟ್ಟು 15 ದಿವಸ ಆದ್ಮೇಲೆ ನನ್ನ ಮಗಳನ್ನ ಬರ್ತಾ ಅವಳ ಹತ್ರ ಮಿಸ್ ಯು ಮಗ ಅಂತ ಹೇಳ್ ಬರ್ತೀನಿ, ಮಿಸ್ ಮಾಡ್ಕೊಂತಿದೀನಿ ನೀನು. ಐ ಮಿಸ್ ಯು ಅಂದ್ರೆ ಡೆತ್ ನೋಟ್ ಅಂತ. ಹಂಗಾದ್ರೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಮೆಸೇಜ್ ಮಾಡ್ತಾರೆ ಐ ಮಿಸ್ ಯು ಅಂತ. ಡೆತ್ ನೋಟ್ ಅದು ಅಂದ್ರೆ ಅವ್ನು ಸತ್ತೋಗ್ಬಿಡ್ತಾನಂತನ, ಅದನ್ನ ಡೆತ್ ನೋಟ್ ಅಂತ ಕೊಡ್ತಿದ್ದಾರೆ. ಅದನ್ನ ಡೆತ್ ನೋಟ್ ಅಂತ ಬರ್ದಿಟ್ಟಿದ್ದಾಳೆ ಅಂತಾರೆ. ನನ್ ಮಗಳು ಡೈರಿ ಬರೀತಾ ಇದ್ಲು, ಇದುವರೆಗೂ ಡೈರಿ ಸಿಕ್ಕಿಲ್ಲ. ಡೈರಿ ಮುಚ್ಚಾಕಿದ್ದಾರೆ. ಇವ್ರದ್ದು ಒಳಗಡೆದೇನೋ ಒಂದು ನೋಡಿರ್ತಾಳೆ ನನ್ ಮಗಳು. ಅವಳು ಒಂಥರ ಡೇರ್ ಡೆವಿಲ್ ಅವಳು. ಹೆಂಗೆ ಅಂದ್ರೆ ಏನ್ ಇದ್ರು ಡೈರೆಕ್ಟ್ ಆಗಿ 10 ಜನ ಇದ್ರು 10 ಜನಕ್ಕೂ ಹೇಳ್ತಾಳೆ ನೀವು ಮಾಡಿ ಸರಿ ಇಲ್ಲ. ಅಲ್ಲ, ಅದೇ ಸಮಸ್ಯೆ ಆಗ ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಅದೇ ಸಮಸ್ಯೆ ಆಗ್ತದೆ. ಈಗ ನೋಡಿದ್ದನ್ನ ಸೈಲೆಂಟ್ ಆಗಿದ್ರೆ ಒಳ್ಳೆಯವರು, ಅವನು ಏನು ಆಗೋದಿಲ್ಲ. ಈಗ ಎಷ್ಟು ಜನ ಮಕ್ಳಿದ್ರು ಸ್ಕೂಲಲ್ಲಿ 78 ಜನ ಹೆಣ್ಮಕ್ಳಿದ್ರು. 78 ಜನ ಹೆಣ್ಮಕ್ಳು, ಗಂಡ್ಮಕ್ಳು ಸೇರಿದ್ರೆ 200 ಚಿಲ್ಡ್ರನ್ ಏನೋ. ಅಷ್ಟು ಜನದಲ್ಲಿ ಎಲ್ರು ಏನೋ ಕೇಳ್ಬೋದಿತ್ತಲ್ಲ, ನಿಮ್ ಮಗಳೇ ಯಾಕೆ ಕೇಳ್ಬೇಕು? ಅದು ಇವತ್ತಿನ ಸಮಸ್ಯೆ, ಇವತ್ತಿನ ಸಮಾಜದ ಸಮಸ್ಯೆ. ಅದು ಕೇಳಂಗಿಲ್ಲ. ಏನಾಗ್ತಿತ್ತು, ನಾವೇನ್ ಮಾಡ್ತೀವಿ ತಪ್ಪು ಅಂದ್ರೆ, ನಮ್ಮಪ್ಪ ಅಮ್ಮಗಳು ಏನ್ ಹೇಳ್ತಾರೆ, ಧೈರ್ಯವಾಗಿರ್ಬೇಕು, ಯಾವುದೇ ಒಂದು ತಪ್ಪುಗಳು ಕಂಡ್ರೆ ಅದನ್ನ ಖಂಡಿಸ್ಬೇಕು, ನಾನು ಹೇಳ್ಕೊಡ್ತಿದ್ದೆ, ಬೆಳೆಸ್ತಾರೆ. ಅದು ನಾವು ತಲೆಗಚ್ಕೊಂಡು ಏನಾದ್ರು ನಾವು ಸಮಾಜದಲ್ಲಿ ಬದುಕಿದ್ರೆ ಇಂಥದ್ದಾಗುತ್ತೆ. ಈಗ ನೀವು ಅದನ್ನೇ ಹೇಳಿದೀರಾ, ನಿಮ್ ಮಗಳು ತಲೆಗಚ್ಕೊಂಡಿದ್ದಾಳೆ, ಅಂತದ್ದೇನೋ ನಡೆದಿದೆ, ಅಲ್ಲಿ ಏನೋ ಅಕ್ರಮ ಏನೋ ಚೆನ್ನಾಗಿ ಮುಚ್ಚಾಕಿರ್ತಾರೆ. ಅದಕ್ಕೀಗ ಆ ಹುಡುಗಿ ಇಲ್ಲ, ಈಗ ಮಗು ಇಲ್ಲ. ಇವಾಗ ಈಗ ಮುಂದೆ ಹೆಂಗೆ ಏನ್ ಮಾಡ್ಬೇಕು ಅಂತೀರ? ಅಲ್ಲಿ ಯಾರು ನಮ್ಮ ಸ್ಥಳೀಯ ಶಾಸಕರು, MLA ಗಳು ಅವರು ಏನಿಲ್ವಾ? ಶಾಸಕರು ನಮ್ಮ ಮನೆಗ್ ಬಂದಿದ್ರು. ಬಂದು ನನ್ ಮಗಳು ಕಳ್ಕೊಂಡಿದೀನಿ, ಆ ನೋವೇನು ಅಂತ ಗೊತ್ತು, ನಾನು ಒಳ್ಳೆ ತನಿಖೆ ಮಾಡಿಸ್ತೀನಿ ಅಂತ ಹೋದವರು. ಹೋಗಿದ್ದು 6ನೇ ತಾರೀಕು ಅನ್ಕಂತೀನಿ, 5ನೇ ತಾರೀಕು ಹೋಗಿದ್ದವರು. ಇದುವರೆಗೂ ಅದಾದ್ರ ಮೇಲೆ ಒಂದು ಸೌಜನ್ಯಕ್ಕೆ ಆದ್ರೂನು ಇಲ್ಲ, ಸೌಜನ್ಯಂಗಾರೆ ಹೋಗ್ತಾರೆ ಸರ್. ಆ ಸೌಜನ್ಯಕ್ಕೆ ಹೋಗ್ತಾರೆ, ಯಾಕೆಂದ್ರೆ ಅಲ್ಲಿ ನೇಮು ಫೇಮು ಇಲ್ಲ. ಪಾಪ ಆ ತಾಯಿ ಏನಂತಂದ್ರೆ, ಒಂದಷ್ಟು ಜನಕ್ಕೆ ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟಿದ್ದಾಳೆ ಇವತ್ತು, ಆಯ್ತಾ? ಆ ಮಗು ಏನಾಗಿದೆ, ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ. ಯಾರುಗಳಿಗೆ ಅಂದ್ರೆ ಕೆಲ್ಸಕ್ಕೆ ಬಾರ್ದವ್ರಿಗೆ, ಅಂತವ್ರಿಗೆ ಇಂತವ್ರಿಗೆ ಒಂದ್ ದಿವಸಕ್ಕೆ ಊಟ ಕೊಡ ಅಂತ ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ ಸೌಜನ್ಯ. ಪಾಪ ಆ ಹುಡುಗಿ ಚಿತ್ರಹಿಂಸೆ ಪಟ್ಟು, ಯಾವ್ದೋ ಒಂದು ನಾಯಿಯಿಂದ ಆ ಮಗು ಚಿತ್ರಹಿಂಸೆ ಪಟ್ಟು ತನ್ನ ಜೀವ ಕಳ್ಕೊಂಡು, ಯಾರು ಏನಂತ ತನಿಖೆನೂ ಆಗಿಲ್ಲ, ತನಿಖೆ ಮಾಡಕ್ ಇವ್ರು ಬಿಟ್ಟು ಇಲ್ಲ. ಇವತ್ತಿಗೆ ಆ ಮಗುನ ಬಂಡವಾಳ ಮಾಡ್ಕೊಂಡು ಬದುಕ್ತಿದ್ದಾರೆ. ಸೌಜನ್ಯ ಬಿಟ್ರೆ ಬೇರೆ ಎಲ್ಲೂ ಯಾರು ಸತ್ತಿಲ್ಲ. ಈಗ ಅದೇ ಯಾರು ಸತ್ತಿಲ್ಲ ನೋಡಿ, ಇಲ್ಲಿ ಕೊಪ್ಪದಲ್ಲಿ ಯಾರು ಸತ್ತಿಲ್ಲ. ನನ್ನ ಮಗಳು ವಿಷಯಕ್ಕೆ ಯಾವುದೇ ನಮ್ಮ ಶಾಸಕರೇ ಅದೇ ಹೇಳದ್ನಲ್ಲ, ಬಂದು ಹೋದ್ರ ಮೇಲೆ ಇದುವರೆಗೂ ಅವರು ಒಂದು ಕಾಳಜಿಯಿಂದ ಒಂದ್ ಏನಾಯ್ತು ಒಂದ್ ಫೋನ್ ಮಾಡಿ ನಾನು ಇದೀನಿ ತನಿಖೆ ಮಾಡಿಸ್ತೀನಿ, ನಮ್ಮ ಮನೆಗ್ ಬಂದು ಹೋದ್ರ ಮೇಲೆ ಮಾತಿಲ್ಲ. ಇವರು ಒಂದು ಕ್ಷೇತ್ರದ ಶಾಸಕರು, ನಮ್ಗ್ ಬೆನ್ನೆಲ್ಬಲ್ಲ. ಅವರು ಹೆಂಗಿರ್ಬೇಕು ಅಂದ್ರೆ, ಅವರು ನಮಗ್ ಬಂಡೆ ತರ ಕಾಣ್ಬೇಕು, ಗಟ್ಟಿಯಾಗಿ ನಾನು ಇದೀನಿ, ಹೆದರ್ಕೊಂಬೇಡಿ, ತನಿಖೆ ಮಾಡಿಸ್ತೀನಿ, ನಿಮ್ಗೆ ನ್ಯಾಯ ಕೊಡಿಸ್ತೀನಿ. ಯಾವುದೂ ಇಲ್ಲ. ಅವತ್ತು ಬಂದಿದ್ದ ದಿವ್ಸ ಚೆಕ್ ತಗೊಂಬಂದಿದ್ದಾರೆ, 5 ಲಕ್ಷ ಚೆಕ್. ನಾನು ನೋಡಿದೀನಿ, ಚೆಕ್ ನನ್ ಕೈ ಕೊಟ್ಟಿದ್ರು. ನಾನು ಮೊದ್ಲೇ ಹೇಳಿದ್ದೆ ನನ್ಗೆ ಪರಿಹಾರ ಬೇಡ, ಚೆಕ್ ಕೊಟ್ರು. ನಾನು ಅದ್ ಮೊದ್ಲೇ ಕೊಡೋಕ್ ಮುಂಚೆನೆ ಹೇಳಿದ್ದೆ, ದಯವಿಟ್ಟು ನನಗ್ ಪರಿಹಾರ ಅಂತ ಬೇಡ, ನನಗ್ ಪರಿಹಾರ ಏನು, ನ್ಯಾಯ. ಅಮೂಲ್ಯನ್ ಸಾಯಿಸಿದವ್ರನ್ನ, ನನ್ ಮಗಳನ್ನ ಸಾಯಿಸಿದವ್ರ, ಏನ್ ನ್ಯಾಯ ಅಂದ್ರೆ ಹೆಂಗೆ ಸರ್ ನಿಮ್ ಪ್ರಕಾರ? ಅದೇ ಅಮೂಲ್ಯನ್ ಸಾಯಿಸಿದವ್ರನ್ನ, ನನ್ ಮಗಳನ್ನ ಸಾಯಿಸಿದವ್ರು ಯಾರು, ಅವ್ರಿಗೆ ಶಿಕ್ಷೆ, ಅದೇ ನ್ಯಾಯ.
ಸರಿ ಸರಿ. ಅದೇ ನ್ಯಾಯ. ಯಾಕೆ ಅಂದ್ರೆ ಇದು 2 ಕೊಲೆ ಆಯ್ತು. ಈ 2 ಕೊಲೆ ಮಾಡಿದವ್ರಿಗೆ ಇನ್ನು ತಪ್ಸ್ಕೊಂಡ್ರು ಅಂದ್ರೆ ಅವ್ರಿಗೆ ಇನ್ನೊಂಥರ ಇದು ಈ ಡೈಲಿ ಎಣ್ಣೆ ಹೊಡೆದು ಸಿಗರೇಟ್ ಸೇದ್ದವ್ರ ತರ ಅದೊಂದು ಚಟ ರೂಢಿ ಆಗುತ್ತೆ, ರೂಢಿ ಆಗ್ಬಿಡುತ್ತೆ. ಆಮೇಲೆ ಅವ್ರು ಸಾಮಾನ್ಯಕ್ಕೆ ಬಿಡಲ್ಲ. ನೀವ್ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿ ಅಥವಾ ಅವ್ನ ಕೆಲ್ಸದಿಂದ ತೆಗೀರಿ, ಅವ್ನ ಮನೇಲಿ ಇದ್ಕೊಂಡಾದ್ರೂ ಯಾರನ್ನಾದ್ರೂ ಏನೋ ಮಾಡ್ತಾನೆ. ಅವನ್ನ ಕಂಡು ಹಿಡೀರಿ. ನಿಮ್ಗೆ ಯಾರ ಮೇಲೆ ಅನುಮಾನ ಇಲ್ವಾ? ನಾನು ಸುಮ್ನೆ ಕೇಳ್ತೀನಿ, ಪೊಲೀಸ್ನವ್ರ ತರ ಕೇಳ್ತಿಲ್ಲ. ಇಲ್ಲ ಅನುಮಾನ ಸರ್. ನಾನು ಕೆಲವೆಲ್ಲ ನನ್ಗೆ ಊಹಾಪೋಹಗಳು ಹೇಳಿದ್ದಾರೆ, ಹಿಂಗಿದೆ ಈ ತರ, ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ. ನಾನ್ ಬ್ಲೇಮ್ ಮಾಡ್ಬೇಕಾದ್ರೆ ಯಾರ ಮೇಲಾದ್ರೂ ಕಿರಣ್ ಸರಿ ಇಲ್ಲ ಅಂದ್ರೆ ನಾನ್ ನೋಡಿರ್ಬೇಕು ಒಂದು, ಅಥವಾ ನನ್ ಮಗಳು ಹೇಳಿರ್ಬೇಕು ಅಲ್ವಾ. ಈಗ ನನ್ ಮಗಳು ಆತರ ಏನು ಹೇಳಿಲ್ಲ. ಹೊರಗಿನವ್ರು ಬರಕ್ ಕಾರಣ ಯಾರು? ಒಂದ್ ಗೇಟ್ ಅಂತ ಇದೆ, ಅಲ್ಲಿ ಆ ಗೇಟ್ ಬೀಗ ಅಂತ ಹಾಕ್ತಾರೆ, ಅದಕ್ಕೊಬ್ಬ ಕಾವಲ್ಗಾರ ಇದಾರೆ. ಕಾವಲ್ಗಾರರು ಕೀ ಕೊಡದೆ, ಈಗ ನಿಮ್ಮ ಅಂಗಡಿ ಇದ್ರದ್ದು ಸ್ಟುಡಿಯೋದು ಕೀ ಕೊಡ್ದೇನೆ ಬೇರೆ ಯಾರಾದ್ರೂ ಒಳಗ್ ಬರಕ್ ಸಾಧ್ಯ ಇದೆಯಾ? ಅವ್ರು ಮೇಯ್ನು. ಅವ್ರು ನೆಕ್ಸ್ಟ್ ಸ್ಕೂಲಲ್ಲಿ ಲೇಡೀಸ್ ವಾರ್ಡನ್ ಇಲ್ಲ. 2023ರಲ್ಲಿ ಅಮೂಲ್ಯ ಸತ್ತಾದ್ರ ಮೇಲೆ ನಾನೇ ಮಾತಾಡಿದ್ದು ಬಿಸಿನೀರ್ ಬಗ್ಗೆ, CCTV ಬಗ್ಗೆ, ವಾರ್ಡನ್ ಬಗ್ಗೆ. ಇಟ್ಟಿದ್ರಿ? ಹೌದು, ನಾನೇ ಮಾತಾಡಿದ್ದು. ಅದಕ್ಕೆ ಮಗಳು ಕರ್ಕೊಂಡಿದ್ದೀರಾ? ನಾನೇ ಮಾತಾಡಿದ್ದು. ಮಾತಾಡಿ ಈ ತರ ಆಯ್ತು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ, ಹಾಕ್ಸ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ನನ್ನ ಮಗಳು ಸಾಯೋಕೆ 23 ತಿಂಗಳು, ನೀವೇ ಕಾರಣ ಸರ್. 23 ತಿಂಗಳು ಯಾವ್ದೇ ವಾರ್ಡನ್ ಹಾಕಿಲ್ಲ, ಯಾವ್ದೇ ಕ್ಯಾಮ್ರಾ ಹಾಕಿಲ್ಲ, ಏನು ಮಾಡಿಲ್ಲ. ಈಗ ನನ್ಗೆ ಅನ್ಸುತ್ತೆ ಹಂಗೆ, ನಾನು ಹೇಳ್ತಿದ್ದಿಲ್ಲ ಸರ್ ನೀವೇ ಕಾರಣ ಅಂತ. ನನ್ಗೆ ಹಂಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಅವತ್ ನಾನ್ ಮಾತಾಡಿ ತಪ್ಪಾಯ್ತು, ಹೊಡಿಬೇಕಾಗಿತ್ತು. ಹೌದು, ಮಾತಾಡಿದ್ರೆ ಕೆಟ್ಟದ್ದು, ಹೊಡಿಬೇಕಾಗಿತ್ತು. ಇವತ್ತಿನ ಏನು ನೀವೀಗ ನೋಡಿ, ಒಂದಷ್ಟು ಸ್ಟ್ರೈಕ್ಗಳು ಮಾಡಿದ್ರಿ, ಅದ್ರ ಬಗ್ಗೆ ಏನು ಅಂತ ಹೇಳಿರಂತೆ. ಸ್ಟ್ರೈಕ್ಗಳು ಮಾಡಿದ್ರಿ, ಧ್ವನಿಯ ತುಂಬಾ ಜೋರಾಗಿ ಎತ್ತಿದ್ರಿ. ಈ ಕೆಲಸನ ಅಮೂಲ್ಯ ಸತ್ತಾಗ ಮಾಡಿದಿದ್ರೆ ನೀವು, ಈಗ ನಿಮ್ಮ ಮಗಳು ಕರ್ಕೊಂಡು ಅಂತ ಹೇಳ್ತಿರ್ಲಿಲ್ಲ ಸರ್. ಅಮೂಲ್ಯ ಸತ್ತವಾಗ ನಮ್ಮನ್ನ ಒಳಗ್ ಬಿಡ್ಲಿಲ್ಲ, ಒಳಗೆ ಬಿಡ್ಲಿಲ್ಲ. ನೋಡ್ಬಾರ್ದಲ್ಲಿ ಪೊಲೀಸ್ನವ್ರು ಇದಾರೆ ಹಂಗೆ ಹಿಂಗೆ ಅಂತ ನಮ್ಮನ್ನ ಅಡ್ಡ ಹಾಕಿದ್ರು, ನೋಡಕ್ಕೆ ಬಿಟ್ಟಿರ್ಲಿಲ್ಲ. ಅವತ್ತು ಯಾರಿಗೋ ಈ ಹಾಸ್ಟೆಲಿನ ಸ್ಥಿತಿಗಳೇ ಗೊತ್ತಾಗ್ಲಿಲ್ಲ. ಅಮೂಲ್ಯ ಸತ್ತ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಯ್ತು ಎಲ್ರಿಗೂ. ಇವಾಗ ಗೊತ್ತಾಗಿನೂ ಮತ್ತೆ ಅದೇ ಹೊಂಡಕ್ ತಂದು ಹಾಕಿರೋರು ಇದಾರೆ. ಅಲ್ಲಿ ಸಾಯ್ತಿದ್ದಾರೆ ಅಂದ್ರೆ ಮತ್ತೆ ತಮ್ಮಂದ್ ಅಲ್ಲೇ ಹಾಕೋರು ಇದಾರೆ, ಇನ್ನು ಮತ್ತೆ ಸೇರಿಸಿದ್ದಾರೆ. ಈಗ ಸೇರಿಸಿದ್ದಾರೆ ಅಂತ ಅಂದ್ರೆ ಏನಾಗುತ್ತೆ, ಅವ್ರ ಮನೆ ಸಮಸ್ಯೆಗಳು ಇರ್ತವೆ, ಇನ್ನೊಂದೇನೋ ಆಗ್ತಿದೆ ಸರ್. ಅದಕ್ಕೂ 100 ಕಡೆ ಇದೆ. ಒಂದೇ ಸ್ಕೂಲ್ ಅಲ್ಲ, ಅಲ್ಲೇ ಅಕ್ಕಪಕ್ಕ ಶೃಂಗೇರಿಲಿದೆ, ತೀರ್ಥಹಳ್ಳಿಲಿದೆ, ಅಲ್ಲೇ ಸುತ್ತಮುತ್ತ ಬೇರೆ ಬೇರೆ ಸ್ಕೂಲ್ ಇದೆ. ಸೇರ್ಸ್ಬೋದು, ಎಲ್ಲಾದ್ರೂ ಸೇರ್ಸ್ಬೋದು. ಇಲ್ಲ ನಮ್ಗಲ್ಲಾಗಲ್ಲ, ಬೇರೆ ಕಡೆ ಸೀಟ್ ಕೊಡ್ತಾರೆ, ಕೊಡ್ಲೇಬೇಕು. ಅದು ಯಾರ್ದು ಅಲ್ಲ, ಸರ್ಕಾರದ್ದು, ಅದು ಕೊಡ್ಲೇಬೇಕು. ಆ ನಿಟ್ಟಿನಲ್ಲಿ ಜನ ಪ್ರಶ್ನೆ ಮಾಡಲ್ಲ. ಈಗ ಅಲ್ಲಿ ಯಾರು ಇನ್ಚಾರ್ಜ್ ಯಾರು ಸರ್? ಈಗ ಅದು ಆ ಒಂದು ಸಂಸ್ಥೆಗೆ ಇನ್ಚಾರ್ಜ್ ಯಾರು? ನಿಮ್ಮ ಊರಿನ ಶಾಖೆಯ ಸಂಸ್ಥೆಗೆ ಇನ್ಚಾರ್ಜ್ ಯಾರು ಅಂತ? ಕ್ರೈಸ್ಟ್ ಕಮಿಟಿ ಅಂತ ಇದೆ. ಓಕೆ, ಅದು ಸರ್ಕಾರನೇ ನೇಮಿಸಿರೋದು. ಕಮಿಟಿಯಿಂದ ನಾನ್ ಮೊನ್ನೆ ಆಫೀಸ್ಗೂ ಹೋಗಿದ್ದೆ. ಆಫೀಸ್ಗೆ ಹೋಗಿ ಮಾತಾಡ್ದವಾಗ ಅಲ್ಲಿ ನಮ್ಗೆ ಸರಿಯಾದ ರೆಸ್ಪಾನ್ಸ್ ಕೊಡಲ್ಲ ಅವರು. ಆಫೀಸಲ್ಲಿ ಏನ್ ಹೇಳ್ತಾರೆ, ಟೀಚರ್ನೆಲ್ಲ ತೆಗೆದ್ರೆ ಸ್ಟೂಡೆಂಟ್ ತೊಂದರೆ ಆಗುತ್ತೆ ಅಂತ. ಈಗ ನನ್ ಮಗಳು ತೊಂದರೆ ಆಗಿದ್ದು ಈಗ ಕೇಳೋದು. ಈಗ ಅಲ್ಲಿ ಈಗ ನಿಮ್ದೊಂದು ಬ್ರಾಂಚ್ ಏನಿದೆ ಅಲ್ವಾ, ಆ ಬ್ರಾಂಚ್ ಯಾರು ಮುಖ್ಯಸ್ಥರು? ಪ್ರಿನ್ಸಿಪಲ್ರು ಬಿಟ್ರೆ ಶಾಸಕರ ಅಂಡ್ರಲ್ಲೇ ಇರೋದು. ತಾಲೂಕ್ ಪಂಚಾಯತಿ ಇಲ್ಲ, ಇವಾಗ ಜಿಲ್ಲಾ ಪಂಚಾಯತಿ ಇಲ್ಲ, ಓನ್ಲಿ ಶಾಸಕರು ಒಬ್ರೆ. ಏನಾದ್ರು ಅವ್ರ ಮೇಲೆ ಬರುತ್ತೆ. ಈಗ ಶಾಸಕರ ಆಡಳಿತ. ಯಾಕೆ ಅಂದ್ರೆ ಈಗ ನೆಕ್ಸ್ಟ್ ಆದ್ರೂ ಶಾಸಕರ ಮೇಲೆ ಬರುತ್ತೆ. ಯಾಕಂದ್ರೆ ಅವ್ರು ಸರಿಯಾಗಿ ಒಂದು ಸಾವಾದವಾಗ ಎರಡು ಆಗಿದೆಯಲ್ಲ, ಅಲ್ಲ ಅದೇ ಹೇಳ್ತೀನಿ. ಒಂದಾದವಾಗ ಅವರೇ ಶಾಸಕರಿದ್ರು, ಅವರು ಹೋಗಿ ಕ್ಯಾಮ್ರಾ ಹಾಕಿ, ಈಗ ರೂಲ್ಸ್ ಮಾಡ್ಲೇಬೇಕಿತ್ತು, ಅವ್ರು ಮಾಡಿಲ್ಲ. ಆಯ್ತು, ಶಾಸಕರಾದ್ರ ಇದು ಮಾಡ್ಬೇಕಿತ್ತು, ವರ್ಷಕ್ಕೊಂದ್ ಮೀಟಿಂಗ್ ಆದ್ರೂ ಮಾಡ್ಬೇಕಾಯ್ತು, ಹೋಗಿಲ್ಲ. ನನ್ ಮಗಳು ಸತ್ರ ಮೇಲೆ ಸ್ಕೂಲಿಗೆ ಹೋಗಿದ್ದಾರೆ. ವರ್ಷ ಮಗು ಸತ್ತಾಗ ಹೋಗಿಲ್ಲ, ಅವರು ಹೋಗಿಲ್ಲ. ಅಮೂಲ್ಯ ಸತ್ತಾಗ ಹೋಗಿಲ್ಲ. ನಿಮ್ದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯ್ತು, ಹೋದ್ರು 3 ಸ್ಟ್ರೈಕ್ ಮಾಡ್ದು. 3 ಸ್ಟ್ರೈಕ್ ABVP ಮತ್ತು ಮತ್ತೊಂದ್ 2 ಸ್ಟ್ರೈಕ್. ಯಾರೊಟ್ಟಿಗೆ ಮಾಡಿದ್ರಿ? ಸಾರ್ವಜನಿಕರು ಎಲ್ಲ. ನಾನ್ ನಿಮ್ಗೆ ಇದು ಕೊಡ್ತೀನಿ ಸ್ಟ್ರೈಕ್. ಅದು ಯಾರು ಕೇಳ್ತಾರೆ? ನೇರವಾಗಿ ಕೇಳೋದು, ನನಗೇನು ತಗೊಳೋದು ಏನು ಮಾಡೋದು? ಎಲ್ಲಾ ಸಮುದಾಯದವರು ಕೊಟ್ಟಿದ್ದಾರೆ. ಯಾರು ಬರ್ಲಿಲ್ಲ ಅಂತಿಲ್ಲ, ಎಲ್ಲಾ ಸಮುದಾಯದವರು ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ರು ಬಂದಿದ್ದಾರೆ. ಪಕ್ಷಾತೀತವಾಗಿ ಹೋರಾಟ ಮಾಡಿದೀವಿ, ಪಕ್ಷಾತೀತವಾಗಿ. ಯಾವುದೇ ಇದ್ರಲ್ಲಿ ಪಕ್ಷ
ಪಾರ್ಟಿ ಯಾವ್ದೂ ಇಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಯಾಕೆಂದ್ರೆ ಕೇಳ್ತಾ ಇರೋದು, ಅಲ್ಲಿ ಶಾಸಕರ ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷ. ತಾವು ಹೋಗಿದ್ದು ABP ಅದು ಇದು ಅಂದ್ರೆ ಹೌದು. ಯಾರು ಬಂದಿದ್ರು ಅನ್ನೋಂಥದ್ದು ಬೇಕಿತ್ತು ಅಷ್ಟೇ. ಇಲ್ಲ AVP ಮಾಡಿದ ಆಮೇಲೆ, ಅದಕ್ ಮುಂಚೆ ಸಾರ್ವಜನಿಕವಾಗಿ ಎಲ್ಲಾ ಪಕ್ಷದವರು ಬಂದಿದ್ದಾರೆ. ಎಲ್ಲರೂ ಇದ್ರು. ಸರಿ. ಅದರಲ್ಲಿ ಪಕ್ಷಭೇದ ಯಾಕೆಂದ್ರೆ ಏನಾಗುತ್ತೆ, ಇದನ್ನ ಉಪಯೋಗಿಸ್ಕೊಳ್ಳೋಂಥವ್ರು ಇರ್ತಾರೆ. ನಾನು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಉಪಯೋಗಿಸ್ಕೊಳ್ಳೋಂಥವ್ರು ಇರ್ತಾರೆ. ಈಗ ಕಾಂಗ್ರೆಸ್ ಶಾಸಕರಿದ್ದಾಗ ಅಲ್ಲಿ ಬಂದು ಗಲಾಟೆ ಬಂದು ನಿಂತ್ಕೊಳ್ಳೋದು, BJP ಅವರು ದಳದವರು ಬರ್ತಾರೆ. ಇಲ್ಲ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಸಂತೋಷ. ಎಲ್ಲಾ ಪಕ್ಷದವರು ಮಾಡಿ, ಸರ್ವ ಪಕ್ಷದವರು ಮಾಡಿದ್ದಾರೆ, ಯಾರು ಮಾಡ್ಲಿಲ್ಲ ಅಂತ ಹೇಳಂಗಿಲ್ಲ. ಏನಾಯ್ತು ಅದರಿಂದ? ರಿಸಲ್ಟೇ ಕಾಣ್ತಿಲ್ಲ ನನ್ಗೆ. ನಮ್ ಅಷ್ಟು ಜನರು ಬಂದು ಪಾಪ ಅವರು ಕೆಲಸಗಳೆಲ್ಲ ಬಿಟ್ಟು ಆ ಮಗಿನ ಇದಕ್ಕೆ ನ್ಯಾಯ ಕೊಡ್ಸ್ಬೇಕು ಅಂತ ಬಂದ್ರಲ್ಲ, ಅವ್ರು ಯಾರಿಗೂ ಏನು ಪ್ರತಿಫಲನೆ ಸಿಕ್ಕಂಗ್ ಕಾಣ್ಲಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ನಾವ್ ಇಂಥದ್ ಮಾಡಿದೀವಿ ಅಂತ ಏನಾದ್ರು ಒಂದು ಇವ್ರು ಮಾಡಿದಿದ್ರೆ ಅವ್ರಿಗೊಂದ್ ನೆಮ್ಮದಿ ಆಗ್ತಿತ್ತು. ನಾವು ಹೋರಾಟ ಮಾಡಿದೀವಿ, ನಾನ್ ಬಂದಿದ್ದೀನಿ. ಪ್ರತಿಯೊಬ್ರು ಎದೆ ತಟ್ಕೊಂಡು ನಾನ್ ಹೋಗಿದ್ಕೆ ಈ ತರ ನ್ಯಾಯ ಸಿಕ್ಕಿದೆ, ಆ ಮಗಿಗೆ ಈ ತರ ಮಾಡಿದೆ, ಆ ತರದ್ ಕಾಣಿಸ್ತಾನೆ ಇಲ್ಲ. ಇದು 1 ತಿಂಗಳು 9 ದಿವಸ ಆಯ್ತು ಇವತ್ತಿಗೆ. ಇದುವರೆಗೂ ಫಾರೆನ್ಸಿಕ್ ರಿಪೋರ್ಟ್ ಬರ್ಲಿಲ್ಲ, FSL ರಿಪೋರ್ಟ್ ಬರ್ಲಿಲ್ಲ. ಎಷ್ಟಿದೆ ಅಂತ ಟೈಮ್ ಪೀರಿಯಡ್ ಈಗ ಮೊನ್ನೆ SP ಅವ್ರ ಹತ್ರ ಎಲ್ಲ ಮಾತಾಡಿದವಾಗ ಅಡಿಷನಲ್ SP ನನ್ಗೆ ಡೇಟ್ ತೋರಿಸಿ ಹೇಳಿದ್ರು, ಸರ್ 100% 4ನೇ ತಾರೀಕು ಸಂಜೆ ಒಳಗಡೆ ನನ್ನ ಟೇಬಲ್ ಮೇಲೆ, ಇವತ್ತು ಡೇಟ್ 9, ಇದುವರೆಗೂ ಅವ್ರ ಟೇಬಲ್ ಮೇಲೆ ಬರ್ಲಿಲ್ಲ. ಅದು ಅವ್ರ ರೆಸ್ಪಾನ್ಸ್ ಹೆಂಗಿದೆ ಸರ್ SP ಅವ್ರಾಗ? ಯಾಕೆಂದ್ರೆ ಏನಾಗುತ್ತೆ, ಇಲ್ಲ SP ಅಂತ ಅರ್ಥ ಆಗುತ್ತೆ ನಮ್ಗೆ ಏನಾಗ್ತಿದೆ ಅಂತ ಒಂದು ಮನೋಭಾವನೆ. SP ಅವರು ಈಗ ನಮ್ಗೆ ಫುಲ್ ಕೋಆಪರೇಟ್ ಮಾಡ್ತಿದ್ದಾರೆ, ಅಂದ್ರೆ ವಿಷಯ ಹೇಳ್ತಿದ್ದಾರೆ, ಇನ್ನೂ ಬಂದಿಲ್ಲ, ಬರುತ್ತೆ, ಕೋಆಪರೇಟ್ ಮಾಡ್ತಿದ್ದಾರೆ. ಆದ್ರೆ ನನ್ಗೆ ಡೌಟ್ ಏನು ಅಂದ್ರೆ, ಇಷ್ಟು ಕ್ರಿಟಿಕಲ್, ಹೌದೌದು ಇಷ್ಟು ಕ್ರಿಟಿಕಲ್ ಕೇಸು, ಸೊ ಇದು ಫಸ್ಟ್ ಅಲ್ಲ. ಆಮೇಲೆ ಇದು ಹೌದು ಸೂಸೈಡ್ ಅಂತ ಯಾರು ಒಪ್ಕೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ, ಅನುಮಾನ ಇದೆ, ಅಷ್ಟು ಎಲ್ರಿಗೂ ಅನುಮಾನ ಇದೆ. ಪ್ರತಿಯೊಬ್ರಿಗೂ ಅದ್ ನೋಡಿದವ್ರಿಗೆ ಪ್ರತಿಯೊಬ್ರಿಗೂ ಇಡೀ ಕೊಪ್ಪ ಬಂದ್ ನೋಡಿದೆ, ಇಡೀ ಕೊಪ್ಪ ಅಷ್ಟು ಜನಿಗೂ ಅನುಮಾನ ಇದೆ ಇದು ಸೂಸೈಡ್ ಅಲ್ಲ, ಕೊಲೆ ಅಂತ. ಆದ್ರೆ ಅಷ್ಟು ಕ್ರಿಟಿಕಲ್ ಇರೋ ಕೇಸ್ನ ಒಬ್ರು ಶಾಸಕರು ಹಿಂದೆ ಬಿದ್ದು ಫಾಸ್ಟ್ ಆಗ್ಬೇಕಿದು, ಇದು ನನಗೂ ಡೌಟ್ ಇದೆ ಅಂತ ಹೇಳಲೇ ಇಲ್ಲ, ಮಾಡಿಸ್ತಾ ಇಲ್ಲ. ಮಾಡಿಸಿದಿರಿ ಇಷ್ಟೊತ್ತಿಗೆ ರಿಪೋರ್ಟ್ ಬರ್ತಿತ್ತು, ಇಷ್ಟೊತ್ತಿಗಲ್ಲ 10 ದಿವಸದೊಳಗಡೆ ರಿಪೋರ್ಟ್ ತರಿಸೋ ತಾಕತ್ತು ಶಾಸಕರು ಇದೆ. 4 ರಿಂದ 5 ಲಕ್ಷ ಜನ ವೋಟ್ ಹಾಕಿ ಶಾಸಕರು ಮಾಡಿರೋದು. ನೀವು ಪ್ರಿನ್ಸಿಪಲ್ನ ಭೇಟಿ ಮಾಡಿದ್ರಾ? ಇಲ್ಲ, ಪ್ರಿನ್ಸಿಪಲ್ ನಾವು ಭೇಟಿ ಮಾಡಿಲ್ಲ. ನಿಮ್ಗೆ ಇದನ್ನ ಯಾರು ತಂದ್ಕೊಡಿ, ಡೆತ್ ನೋಡಿ ಸರ್ ಏನದು ಸೂಸೈಡ್ ಲೆಟರ್ ಇದು ಅಂತೇಳಿ ಬಂದು ನನ್ನ ಮಗಳು ಸೂಸೈಡ್ ಮಾಡ್ಕೊಂಡ್ರು? ಇಲ್ಲ, ಅಲ್ಲಿ ಅದೇ ಸೋಕೋ ಟೀಮ್ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಅವ್ರು ಬಂದಿದ್ರು. ಅವರು ನನ್ ಇದೆಲ್ಲ ತೋರಿಸಿ ಬರ್ದಿರೋದನ್ನ ತೋರಿಸಿದ್ರು. ಆಮೇಲೆ ಅದು ಒಂದು ಹೇಳ್ತೀನಿ ನೋಡಿ, ಈಗ ನೀವೇನಾದ್ರೂ ಒಪಿನಿಯನ್ ಯಾರ ಬಗ್ಗೆ ಏನಾದ್ರು ಬರ್ದ್ರೆ ನೀವು ಯಾರ ಬುಕ್ಕಲ್ಲಿ ಬರೀತೀರಾ? ನನ್ ಬುಕ್ಕಲ್ಲಿ ಬರೀತೀರಾ? ಈಗ ನೀವು ಅಲ್ವಾ, ಅಲ್ಲಿ ತೋರಿಸ್ತಿರೋದು ನನ್ನ ಮಗಳ ಬುಕ್ಕಲ್ಲಿ ಬರ್ದಿಲ್ಲ, ಬೇರೆ ಹುಡುಗಿ ಬುಕ್ಕಲ್ಲಿ ಬರ್ದಿದೆ. ಏನಂತ? ಐ ಮಿಸ್ ಯು ಅಂತ, ಇದು ಐ ಮಿಸ್ ಯು ಅಂತ ಬರ್ದಿದಲ್ಲ, ಅದು ಬೇರೆಯವ್ರ ಬುಕ್ಕಲ್ಲಿ ಬರ್ದಿ. ಹೆಂಗ್ ನಂಬ್ತೀರಾ? ಏನೇ ಇದ್ರುನು ನಿಮ್ ಬಗ್ಗೆ ಏನೇ ಇದ್ರುನು ನಾವು ಕ್ಲಾಸ್ಮೇಟ್ ನನ್ ಬುಕ್ಕಲ್ಲಿ ನಾನು ಬರ್ಕಂತೀನಿ. ಈಗ ಇನ್ನೊಂದು ಸರ್ ಸೂಕ್ಷ್ಮ ಪ್ರಶ್ನೆ ನಿಮಗೆ ಕೇಳ್ಬೋದಾ ಬಿಟ್ಟು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಇವತ್ತಿನ ಜನರೇಷನ್ ಅಂತದ್ದು ಡೈರೆಕ್ಟ್ ಆಗಿ ಕೇಳ್ತಾರೆ, ಏನಾದ್ರು ಅಂದ್ಕೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ. ಇಲ್ಲ, ಮಗು ಏನಾದ್ರು ಯಾವ್ದು, ಯಾಕಂದ್ರೆ ಐ ಮಿಸ್ ಯು ಅಂತ ಬಂದಾಗ ಒಂದು ತಂದೆ ತಾಯಿಗೆ ಹೇಳ್ಬೇಕು ಅಥವಾ ಸ್ನೇಹಿತಂಗೆ ಹೇಳ್ಬೇಕು. ಈಗ ನಿಮ್ಮ ಮಗಳು ಎಷ್ಟನೇ ಕ್ಲಾಸು? 9ನೇ ಕ್ಲಾಸ್. ಪ್ರೆಸೆಂಟ್ 9ನೇ ಕ್ಲಾಸ್. ಇವತ್ತಿನ ಕಾಲಘಟ್ಟ ಏನಾಗಿದೆ, 5ನೇ ಕ್ಲಾಸ್ ಮಕ್ಕಳು ಐ ಲವ್ ಯು ಅಂತ ಇರ್ತವೆ, ನೀವು ನೋಡಿರ್ತೀರ, ನಾನು ನೋಡ್ತೀನಿ. ಇವತ್ತಿನ ಕಾಲಘಟ್ಟ ಹಂಗಿರೋದು ಡೈರೆಕ್ಟ್ ನಿಮ್ಗೆ, ಯಾಕೆಂದ್ರೆ ಇನ್ನೊಬ್ಬ ಅವನ ಕಮೆಂಟ್ ಹಾಕಂತದ್ ಬೇಡ, ಅದೇ ವಿಚಾರನ ಡೈರೆಕ್ಟ್ ಆಗಿ ಕೇಳ್ತೀನಿ. ಯಾರ್ದಾದ್ರೂ ಪರಿಚಯ ಇದ್ದಿದ್ದು ಆ ತರದ್ ಏನಾದ್ರು ನಿಮ್ಗೆ ಏನಾದ್ರು ಗಮನಿಸಿದ್ರಾ? ಸಾಧ್ಯನೇ ಇಲ್ಲ. ಆಮೇಲೆ ನಾನು ಮನೆಯಲ್ಲಿ ನನ್ನ ಹೆಂಡತಿ ಮೊಬೈಲ್ ಮನೇಲೇ ಇರುತ್ತೆ, ಸೊ ನಾ ಅದನ್ನ ಡೈಲಿ ನೋಡ್ತಿರ್ತೀನಿ. ಈಗ ನಾನೊಂದು ಹೆಣ್ಮಗಳು, 2 ಹೆಣ್ಮಕ್ಳು ಮನೇಲಿ ಇರ್ತಾರೆ, ನಾವಿಬ್ರು ಇರಲ್ಲ, ಕೆಲ್ಸಕ್ಕೆ ಹೋಗ್ತೀವಿ. ನನ್ ಪ್ರತಿನಿತ್ಯ ನನ್ನ ಹೆಂಡತಿ ಯಾರಿಗಾರು ಕಾಲ್ ಮಾಡಿದ್ರು, ನನ್ನ ಮಕ್ಳು ಯಾರಿಗಾರು ಕಾಲ್ ಮಾಡಿದ್ರು ನನ್ಗದ್ ಗೊತ್ತಾಗುತ್ತೆ. ಯಾಕಂದ್ರೆ ನಾನ್ ಬಂದವಾಗ ನಂಬರ್ ಏನೋ ಡಿಲೀಟ್ ಮಾಡ್ಬಿಡ್ಬೋದು, ಬಟ್ ಆ ಹಿಸ್ಟ್ರಿ ಟೈಮಿಂಗ್ಸ್ ಇದೆ ಅಲ್ಲ, ಅದನ್ನ ಡಿಲೀಟ್ ಮಾಡಕ್ಕೆ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಸಾಮಾನ್ಯಕ್ಕೆ ಯಾರಿಗೂ ಗೊತ್ತಿರಲ್ಲ. ನಾನ್ ಚೆಕ್ ಮಾಡ್ತೀನಿ, ಅದನ್ನ ಕಾಲ್ ಎಷ್ಟು ಟೈಮಿಂಗ್ಸ್ ಚೆಕ್ ಮಾಡ್ತೀನಿ. ಈಗ ಒಂದು ಮೊಬೈಲ್ ಎಷ್ಟು ಗಂಟೆ ಓಡಿದೆ,
ಎಷ್ಟು ಗಂಟೆ ಇನ್ಕಮಿಂಗ್, ಎಷ್ಟು ಗಂಟೆ ಜಾಸ್ತಿ ಬೇಡ, ಏನ್ ವಿಷಯ ಎಷ್ಟು ನನಗೆ ಹಾ ಒಂದು ಕ್ಲಾರಿಟಿ ಬೇಕಿದ್ದು ಏನಕ್ಕೆ ಆಯ್ತು. ಅಂತಂದ್ರೆ ಆಮೇಲೆ ಒಂದು ಇದು ಇಲ್ಲ ಹೇಳ್ತೀನಿ. ಏನಕ್ಕೆ ಹೇಳಿದ್ದು ಅಂತಂದ್ರೆ ಈಗ ಆಲ್ರೆಡಿ ಒಂದು ಮಗು ಇನ್ನು ತೀರೋಗಿದೆ, ಹೌದು 2ನೇ ಮಗು ಇದು ಅದೇ ಸ್ಕೂಲಲ್ಲಿ ಅದೇ ಜಾಗದಲ್ಲಿ ಅದೇ ಒಂದು ಬಾಗಿಲ ಹತ್ರ ತೀರೋಗಿದೆ. ಯಾಕೆ ಹೇಳಿದ್ದು ಅಂತಂದ್ರೆ ಈ ವಿಷಯ ತಿರ್ಚೋದಕ್ಕೆ ಸಾಧ್ಯತೆ ಇರ್ತದೆ. ಆಲ್ರೆಡಿ ಒಂದು ಮಗು ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿ ತೀರೋಗಿದೆ. ಈ ಮಗು ಆಕ್ಟಿವ್ ಆಗಿದ್ದ ಮಗು ಯಾವ್ದೋ ಏನದು ಐ ಮಿಸ್ ಯು ತೋರಿಸ್ಬಿಟ್ಟು ನೋಡಿ ನೋಟು ಇದು ಡೆತ್ ನೋಟು ಯಾವ್ದೋ ಹುಡುಗನ್ನ ಪ್ರೀತಿ ಮಾಡ್ತಿದ್ದಂತೆ, ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿಲ್ವಂತೆ, ಆ ಹುಡುಗ ಮಾತಾಡ್ತಿಲ್ವಂತೆ, ಹಂಗಾಗಿ ಆ ಹುಡುಗಿ ತೀರ್ಕೊಂಡಿದ್ದಾಳಂತೆ. ಅದ್ರಲ್ಲೂ ಒಂದು ಹೇಳ್ತೀನಿ ಕೇಳಿ ಸರ್, ಅದು ರೆಸಿಡೆನ್ಸಿಯಲ್ ಸ್ಕೂಲ್, ಹ್ಮ್ ವಸತಿ ಶಾಲೆ, ಹ್ಮ್ ಒಳಗಡೆನೆ ಹಾಸ್ಟ್ಲು, ಒಳಗಡೆನೆ ಶಾಲೆ, ಹ್ಮ್ ಕಾಂಪೌಂಡ್ ಇಂದ ಹೊರಗೋಗೋ ಇದಿಲ್ಲ, ಹ್ಮ್ ಎಲ್ಲೂ ಹೊರಗೋಗಂಗಿಲ್ಲ. ಅಲ್ಲಿ ಗಂಡ್ ಮಕ್ಳ ಹತ್ರ ಹೆಣ್ಮಕ್ಳನ್ನ ಮಾತಾಡಕ್ ಬಿಡಲ್ಲ, ಹ್ಮ್ ಎಲ್ಲೂ ಮಾತಾಡಕ್ ಬಿಡಲ್ಲ, ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ, ಹ್ಮ್ ಆಟಕ್ ಬಿಟ್ಟಲ್ಲೂ ಮಾತಾಡಂಗಿಲ್ಲ. ಅಷ್ಟು ಸ್ಟ್ರಿಕ್ಟ್ ಇದೆ. ಗಂಡ್ ಮಕ್ಳು ಒಂದ್ ಸೈಡ್ ಅಲ್ಲೇ ಹೋಗ್ಬೇಕು, ಹೆಣ್ಮಕ್ಳು ಒಂದ್ ಸೈಡ್ ಅಲ್ಲೇ ಹೋಗ್ಬೇಕು, ಹ್ಮ್ ಆ ಕಡೆ ಈ ಕಡೆ ಮಿಕ್ಸ್ ಆಗಂಗಿಲ್ಲ. ಎಲ್ಲಿಂದ ಲವ್ ಮಾಡ್ತಾರೆ, ಎಲ್ಲಿಂದ ಇವ್ರದ್ದು ಕೋಆರ್ಡಿನೇಷನ್ ಬೇಕಲ್ವಾ? ಇದು ಪಾಯಿಂಟು. ಐ ಮಿಸ್ ಯು ಅಂತಕ್ಕಂಥ ಆ ಪುಸ್ತಕ, ಆ ಲೆಟರ್ ಪ್ರಯೋಜನ ಬರಲ್ಲ, ಯೂಸ್ ಆಗಲ್ಲ ಅದು. ಅದಾದ್ರ ಮೇಲೆ ಈಗ ಯಾರೋ ಲವ್ ಲೆಟರ್ ಬರೆದ ತಕ್ಷಣ ಅವ್ನ್ ಸಿಕ್ಕಲ್ಲ, ಆ ಸಾಯೋ ಏಜ್ ಅಲ್ವೇ ಅಲ್ಲ ಸರ್. ಇಲ್ಲಿ ಕ್ಲಿಯರ್ ಆಗಿದೆ, ಏನು ಹುಡುಗಿ ಆಕ್ಟಿವ್ ಆಗಿದ್ದಾಳೆ, ಲವ್ ಡಿಸಪಾಯಿಂಟ್ ಅಲ್ಲ, ಜೊತೆಗೆ ಯಾವುದೇ ಡಿಸಪಾಯಿಂಟು ಇಲ್ಲ. ಯಾಕೆಂದ್ರೆ ಹುಡುಗಿ ಆಕ್ಟಿವ್ ಆಗಿದ್ದಾಳೆ, 100%. ಲವ್ ಸರ್ ನಾನ್ ಹೇಳೋದಲ್ಲ. ಆಮೇಲೆ ನಾನ್ ವೆಜ್ ತಿಂದಿಲ್ಲ ಅಂತಾನು ಅಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆ ನಾನ್ ವೆಜ್ ಕೊಡ್ತಿದ್ರು ಹುಡುಗಿ. ಹೌದು. ಆಮೇಲೆ ನೀವು ಇಡೀ ನಮ್ಮೂರಲ್ಲಿ, ನಾವು ಬಿಡಿ, ನಾನ್ ಯಾರೇ ಆದ್ರೂ ಅವ್ರ ಮಕ್ಳನ್ನ ಅವ್ರು ಹೋಗ್ಲುತ್ತಾರೆ ಎಲ್ರು, ಪ್ರತಿಯೊಬ್ರು. ಈ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ. ನೀವು ನನ್ ಮಗಳನ್ನ ನಮ್ಮ ಊರಲ್ಲಿ ನೀವ್ ಯಾರ ಮನೇಲಿ ಬೇಕಾದ್ರೂ ಹೋಗಿ ಕೇಳಿ ಸರ್, ನೀವು ಬನ್ನಿ ಒಂದ್ ದಿವಸ, ಯಾರ ಹತ್ರ ಬೇಕಾದ್ರೂ ಕೇಳಿ. ಈಗ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೊಂದು ಆಗ್ದಿದ್ದವರು, ದುಶ್ಮನ್ ತರ ಇರೋರು ಇರ್ತಾರೆ, ನನ್ನ ಹತ್ರ ಮಾತಾಡದೆ ಇರೋರು ಇದ್ದಾರೆ. ಅಂತವ್ರ ಹತ್ರ ಹೋಗಿ ಬೇಕಾದ್ರೂ ಕೇಳಿ. ನನ್ ಮಗಳ ಬಗ್ಗೆ ಯಾರು ಒಂದು ಪಾಯಿಂಟ್ ಕಂಪ್ಲೇಂಟ್ ಹೇಳಲ್ಲ ಸರ್. ಯಾಕೆಂದ್ರೆ ಪ್ರತಿಯೊಬ್ಬರನ್ನು ಅವ್ರು ವಯಸ್ಸಾಗಿರ್ಲಿ, ಸಣ್ಣ ಮಕ್ಳಾಗಿರ್ಲಿ, ಎಲ್ಲಾ ತರದವ್ರನ್ನು ಅಂದ್ರೆ ಪ್ರೀತಿಯಿಂದ ಮಾತಾಡ್ಸಿ, ಅವ್ರು ಮಾತಾಡ್ಲಿಲ್ಲ ಅಂದ್ರೂ ಅವ್ರನ್ನ ಹೋಗಿ ಮಾತಾಡ್ಸಿ, ನೀವ್ ಹೆಂಗಿದ್ದೀರಾ, ಅಕಸ್ಮಾತ್ ನಮ್ಮನೆಗೆ ಯಾರ ಬಂದ್ರೆ ನಾವ್ ಯಾರು ಇರಲ್ಲ, ಟೀ ಕುಡ್ಕೊಂಡೋಗಿ ಇಲ್ಲ ಊಟ ಮಾಡ್ಕೊಂಡೋಗಿ. ಆ ಬುದ್ಧಿ ಇರೋಂತ ಮಗು ಎಲ್ಲರಿಗೂ ಭಾರಿ ಪ್ರೀತಿ, ಅಷ್ಟು ಆಕ್ಟಿವ್ ಅಂದ್ರೆ ಅಷ್ಟು ಆಕ್ಟಿವ್. ಆ ಬುದ್ಧಿ ಸಾಮಾನ್ಯಕ್ಕೆ ಯಾರಿಗೂ, ನನ್ಗೂ ಇಲ್ಲ ಆ ಬುದ್ಧಿ, ನನ್ಗೂ ಇಲ್ಲ ಅಷ್ಟು ಬುದ್ಧಿ. ಹಂಗಾಗಿ ಸುಮ್ನೆ ಏನೋ ಕತೆ ಕಟ್ಟಿ ಅವ್ರ ಬಾಯಲ್ಲಿ ಹುಳ ಬಿಡುತ್ತೆ ಸರ್. ಇದು ಸುಳ್ಳು ಸರ್. ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಇರ್ತಾರೆ ನಮ್ಮ ಜನ ಕೆಲವರು. ಅಲ್ಲ, ನಾನು ಅದು ಅರ್ಥ ಮಾಡ್ಕೊಂಡು, ಯಾಕೆಂದ್ರೆ ಆ ಹುಡುಗಿ ಮಾನಸಿಕ ಅಂದಾಗ್ಲೇ ಕೆಲವ್ರು ಮಾನಸಿಕ ನಮ್ಗೆ ಅರ್ಥ ಇರ್ಬೇಕಿತ್ತು ಅಲ್ವಾ, ಹಂಗಾಗಿ ನಾನು ಕೇಳಿದ್ದು. ಸೊ ಈಗ ಕನ್ಕ್ಲೂಷನ್ ಏನ್ ಸರ್ ನಿಮ್ಮ ಒಂದು ಉದ್ದೇಶ, ಅಜೆಂಡಾ ಅಂತ ಇರ್ತದೆ, ಏನ್ ಹೇಳ್ತೀವಿ ಸರ್? ಅಜೆಂಡಾ ನಂದು ಈಗ ನನ್ಗೊಂದೇ ಕಾಣ್ತಿರೋ ಸರ್, ನನಗ್ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ನಾಳೆ ನನ್ ಸಾವಿಗೆ ಅವರೆಲ್ಲ ಕಾರಣ ಆಗ್ತಾರೆ. ನಂದು ಇದು ನೇರ, ನಾನು ಎಲ್ಲಾ ತರ ಹೋರಾಟ ಮಾಡ್ತಿದ್ದೀನಿ. ಏನೇನ್ ಮಾಡಿದ್ದಾರೆ? ನಾನು ಎಲ್ಲಾ ಆಯೋಗಕ್ಕೂ ಲೆಟರ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ MP ಇಂದ ಹಿಡಿದು ನನ್ಗೆ ಈ ತನಕೇನೆ ಒಪ್ಪಿಗೆ ಇಲ್ಲ ಅಂತ ಆಲ್ರೆಡಿ ನನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಯಾಕೆಂದ್ರೆ ಇಷ್ಟು ವಿಳಂಬ ಆಗ್ತಿರೋದ್ರಿಂದ ನನ್ಗೆ ಇದ್ರ ಮೇಲೆ ನಂಬಿಕೆನೆ ಹೊರಟೋಗಿದೆ, ಈಗ ಆಲ್ರೆಡಿ ಹೊರಟೋಗಿದೆ. ಬಟ್ ನನ್ಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಸಿದ್ಯೋ ಅದೆಲ್ಲ ಆಲ್ಮೋಸ್ಟ್ ಮಾಡಿದೀನಿ. ನಂಗೆ ಯಾವ್ದೂ ಕಡೆಯಿಂದ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನನ್ನ ಅಂತಿಮ ನಿರ್ಧಾರ, ನಾನೊಂದು ಕೆಲವೆಲ್ಲ ಬರ್ದಿಟ್ಟಿದ್ದೀನಿ ಇವಾಗ ಆಲ್ರೆಡಿ, ಕೆಲವು ಲೆಟರ್ಗಳೆಲ್ಲ ಬರ್ದಿಟ್ಟಿದ್ದೀನಿ, ಯಾರ್ಯಾರ ಕಾರಣ ಏನೇನು ನನ್ಗನ್ಸಿದೆ ಈಗ ಅಂತವೆಲ್ಲ ಬರ್ದಿಟ್ಟಿನಿ. ಅದನ್ನ ಎಲ್ಲೆಲ್ಲಿ ತಲುಪಿಸ್ಬೇಕು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಫಸ್ಟ್ ಇದು ಹೇಳ್ತಿರೋದು, ನನ್ ಸಾವಿಗೆ ಅವ್ರೆಲ್ಲರೂ ಕಾರಣ ಆಗ್ತಾರೆ, ನನ್ ಸಾವಿಂದ ಆದ್ರೂ ನನ್ ಮಗಳಿಗೆ ನ್ಯಾಯ ಸಿಗ್ಬೇಕು. ಅಲ್ಲಿವರೆಗೆ ಏನು ಹೋಗೋದಿಲ್ಲ ಇದು. ಅಷ್ಟು ಕೆಳಮಟ್ಟದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಸರ್. ನಾನು ಅದು ಒಪ್ಪುತ್ತಿದ್ದೆ, ಅದು ಸರಿ ಹೋಗುತ್ತೆ ಸರ್, ಒಪ್ತಿದ್ದೆ ಅದನ್ನ ಹೇಳ್ತೀವಿ ನೋಡಿ. ಅಂತ ಕೆಳಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇಲ್ಲ. ಕರ್ನಾಟಕ ಪೊಲೀಸ್ ಅನ್ನೋಂಥದ್ದು ಎಲ್ರಿಗೂ ನಂಬರ್ ಒನ್ ಏಷ್ಯಾದಲ್ಲಿ ನಂಬರ್ 1 ಇರ್ತಕ್ಕಂಥ ಕರ್ನಾಟಕ ಪೊಲೀಸ್ ಇರೋಂಥದ್ದು ಇದಾರೆ. ಸರ್ಕಾರ ಒಳ್ಳೇದಿದೆ ಅನ್ನೋದಕ್ಕಿಂತನೂ ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ಯಾವುದೇ ಪಕ್ಷದ ಬಗ್ಗೆ ವಿಚಾರಗಳು ನನಗೆ ಬೇಕಾಗಿಲ್ಲ, ಮಾತಾಡ್ತಿಲ್ಲ. ನ್ಯಾಯಾಂಗ ವ್ಯವಸ್ಥೆಗೆ ಬಂದಾಗ ಚೆನ್ನಾಗಿದೆ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ತಾವು ಯಾವುದೇ ನಿರ್ಧಾರ ತಗೊಳಕ್ ಮುಂಚೆ, ಯಾವುದೇ ನಿರ್ಧಾರ ಅಂತಂದ್ರೆ ನಾನು ಹೇಳ್ತಾ ಇರೋದು ಸಾರ್ವಜನಿಕವಾದ ಹೋರಾಟಗಳು ಅಥವಾ ಹೊರಗಡೆ ಮಾತಾಡುವಾಗ ಮಾತುಗಳು, ಪ್ರತಿಯೊಂದನ್ನು ಸ್ವಲ್ಪ ವಿಳಂಬ ಆಗುತ್ತೆ, ಕೆಲವೊಂದು ವಿಳಂಬ ಆಗ್ತದೆ, ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಆದಂತ ಒಂದಷ್ಟು ಟೈಮ್ ತಗೊಳುತ್ತೆ. ತಾವು ದಯವಿಟ್ಟು ಯಾವುದೇ ರೀತಿಯ ಮನ ನೊಂದ್ಕೊಳ್ಳೋಂಥದ್ದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಕೊಂಡು ಬೇಡ. ಯಾಕೆ ಇನ್ನೊಂದು ಹೆಣ್ಮಗಳಿದ್ದಾಳೆ ಮನೆಯಲ್ಲಿ ಸರ್, ಅದು ಸಾಯಲ್ಲವರಿಗೂ ಈ ನೋವಿದೆಲ್ಲ ಸರ್. ನನ್ಗೊಂದು ಒಂದು ಸಮಾಧಾನ ಹೆಂಗ ಆಗ್ಬೇಕು ಅಂದ್ರೆ,
ಅದಕ್ಕೊಂದ್ ನ್ಯಾಯ ಇಂಥೊಂದ್ ತಪ್ಪು ಮಾಡ್ದ, ಇಂಥದ್ರಿಂದ ನನ್ ಮಗಳು ಸತ್ಲು ಅದಂತ ಒಂದ್ ಸ್ವಲ್ಪ ಗೊತ್ತಾದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಷ್ಟೇ, ಒಂದ್ ಸ್ವಲ್ಪ ನೆಮ್ಮದಿ ಆಗುತ್ತೆ. ಮತ್ತಿಲ್ಲ ಅಂದ್ರೆ ಅದು ನನ್ಗೆ ಡೈಲಿ ನೋವು. ಅದು ಹೆಂಗೆ ಅಂದ್ರೆ ಸರ್, ನಂಗೆ ಈಗ 1 ತಿಂಗಳು 9 ದಿವಸ ನಾನು ಆಕ್ಚುಲಿ ಫೋಟೋಸ್ ಎಲ್ಲ ನೋಡಿದೆ, ನನಗೂ ಬಹಳ ನೋವಾಯ್ತು. ಇದುವರೆಗೂ ಸರ್ ಸರಿಯಾಗಿ ನಿದ್ರೆ ಮಾಡಿಲ್ಲ. ನಾನ್ ಡೈಲಿ ರಾತ್ರಿ ಹಗ್ಲು ನಿದ್ರೆ ಬರಲ್ಲ ಸರ್, ನಿದ್ರೆ ಬರಲ್ಲ. ಯಾಕೆಂದ್ರೆ ಒಂದೊಂದ್ಸರಿ ಕಾನೂನನ್ನು ಕೈಗೆ ತಗೊಂಡ್ಬಿಡ್ಬೇಕು, ಯಾರನ್ನ ಹೊಡೆದಾಕ್ಬಿಡ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ನೋವಿದೆ ಸರ್, ಅಷ್ಟು ನೋವಿದೆ. ಆಗಿದ್ದ ಏನ್ ಬೇಕಾದ್ರೆ ಆಗ್ಲಿ ಆಗೋಗ್ಲಿ ನೋಡೇ ಬಿಡೋಣ ಅನ್ಸುತ್ತೆ ಒಂದೊಂದ್ಸರಿ. ಆದ್ರೆ ಎಲ್ಲದಕ್ಕೂ ತಾಳ್ಮೆಯಿಂದ ಯಾಕಿದೀನಿ ಅಂದ್ರೆ ಒಂದ್ ನ್ಯಾಯಾಂಗ ಅಂತ ಇದೆ ಅಲ್ವಾ, ಆ ನ್ಯಾಯಾಂಗ ಏನಾದ್ರೂ ಒಂದ್ ನ್ಯಾಯ ಕೊಡ್ಸುತ್ತೆ ಅನ್ನೋ ಇದ್ರಲ್ಲಿ ಸಿಗುತ್ತೆ ಸರ್, ನ್ಯಾಯ ಸಿಗುತ್ತೆ. ಅಷ್ಟೇ. ಸ್ವಲ್ಪ ವಿಳಂಬ ಆಗಿದೆ, ವಿಳಂಬ ಆಗ್ಬಹುದು, ಒಳ್ಳೆ ನ್ಯಾಯನೇ ಸಿಗುತ್ತೆ ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಸಂಬಂಧಪಟ್ಟವರು ದಯವಿಟ್ಟು ಈ ಒಂದು ತನಿಖೆನ ಕೂಲಂಕುಷವಾಗಿ ಪರಿಗಣಿಸಿ. ಆಮೇಲೆ ಸರ್, ಈ ಹೋರಾಟ ಮಾಡೋರ್ನೇ ಬಾಯಿ ಮುಚ್ತಾರೆ. ಹೋರಾಟ ಮಾಡೋರ್ನ ಯಾವ ರೀತಿ ಈ ಪೋಸ್ಟ್ ಅಭಿಯಾನ ಅಂತ ಮಾಡ್ತಾ ಇದ್ರು. ಈ ಸಾಮಾಜಿಕ ಹೋರಾಟಗಾರರು ಇರ್ತಾರೆ, ಅವರು ಪೋಸ್ಟ್ ಅಭಿಯಾನ ಮಾಡ್ತಿದ್ರು. ಅದ್ರಲ್ಲಿ ಯಾರ್ದೇ ಹೆಸರು ಪರ್ಟಿಕ್ಯುಲರ್ ಆಗಿ ನೀವು ಹೋರಾಟ ಮಾಡ್ತೀವಿ, ನೀವು ಇದು ಒಂದು ಆಡಳಿತದಲ್ಲಿ ಇದೆ ಅಂದ್ರೆ ಕಿರಣ್ ಹೆಸರು ಅಂತ ಎಲ್ಲೂ ಬರ್ದಿಲ್ಲ. ಪೊಲೀಸ್ನವರಿಂದ ವಿಳಂಬವಾಗ್ತಿದೆ, ಶಾಸಕರು ಇನ್ನೂ ಬಂದಿಲ್ಲ, MP ಅವ್ರು ಇನ್ನೂ ಬಂದಿಲ್ಲ, ತನಿಖೆ ಸರಿಯಾಗಿ ಆಗ್ತದೆ, ಈ ತರ ಹಾಕಿದ್ದಾರೆ ಬಿಟ್ರೆ ಯಾರ ಹೆಸರನ್ನು ತೇಜೋವಧೆ ಮಾಡ್ಲಿಲ್ಲ. ಅವರಿಗೆ ಪೊಲೀಸ್ನವರು ಕೊಪ್ಪ ಎಸ್ಐ ನೋಟಿಸ್ ಕೊಡ್ತಾರೆ, ಏನಂತ, ನೀವು ಪೋಸ್ಟರ್ ಹಾಕ್ಬೇಡಿ, ನಮ್ಗೆ ತನಿಖೆ ತೊಂದರೆ ಆಗುತ್ತೆ. ಏನ್ ಪೋಸ್ಟರ್ ಹಾಕಿದ್ದಾರೆ ಅಂತದ್ದು ತೋರ್ಸ್ಬೇಕಲ್ವಾ ಇವ್ರು ನೋಟಿಸ್ ಕೊಡ್ಬೇಕಾದ್ರೆ ಅದನ್ನ ಬಹಿರಂಗ ಪಡಿಸ್ಬೇಕಲ್ವಾ. ಪ್ರತಿಯೊಂದು ನನ್ನ ಮಾತಿಂದಾನೇ ಕೊಡ್ತಿದ್ದಾರೆ. ನನ್ನ ಹತ್ರ ಕೇಳಿ, ಅಣ್ಣ ನಾನು ಹಿಂಗ ಹಾಕ್ತಿದ್ದೀನಿ, ಹಿಂಗ ಹಾಕ್ಬೋದ ಅಂತ ಕೇಳಿ ಕೊಡ್ತಿದ್ದಾರೆ. ನನ್ನ ಒಪ್ಪಿಗೆ ಇಲ್ದೇನೆ ಅದ್ ಹಾಕ್ಬೇಡಿ ಅಂತ ಹೇಳ್ಬೇಕು. ನಾನು ಹಾಕಿದಿದ್ರೆ ನಾನು ಅದಕ್ಕೆ ಹೇಳ್ತಿದ್ದೆ. ಆತರ ಯಾವ್ದು ನಡೆದಿಲ್ಲ. ಇವ್ರ ಕೆಲ್ಸ ಇವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಈಗ ನಾನು ಇಲ್ಲಿವರೆಗೂ ಬರೋದಿತ್ತ. ಅವರು ಕೊಪ್ಪದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಇದೊಂದು ವಿಚಾರ ಮಾತಾಡೋಕೋಸ್ಕರ. ಶೃಂಗೇರಿಯಿಂದ ಬೆಂಗಳೂರಿಗೆ ಎಲ್ಲ ಕೆಲಸ ಬಿಟ್ಟು ಬಂದಿಲ್ಲಿ ಕೂತ್ಕೊಂಡಿದ್ದಾರೆ ಸರ್. 1 ತಿಂಗಳು 9 ದಿವಸ ಆಯ್ತು ಸರ್, ಇವತ್ತಿಗೂ ಒಂದ್ ಕೆಲಸ ಮಾಡಿಲ್ಲ ಸರ್. ನಾನು ಯಾರ ಹತ್ರನ ಸಾಲ ಮಾಡ್ಕೊಂಡ್ ತಿರುಗ್ತಾ ಇದ್ದೆ. ಆ ನೋವು ಏನು ಅಂತ ನನಗ್ ಮಾತ್ರ ಗೊತ್ತು ಸರ್, ನನಗ್ ಮಾತ್ರ ಗೊತ್ತು. ನೋಡಿ, ಈಗ ಕುಂತ್ಕೊಂಡು ವಿಡಿಯೋ ಮಾಡಿದ ತಕ್ಷಣ ನಾವಿಲ್ಲಿ ಕುತ್ಕೊಂಡು ಮಾತಾಡಿದ ತಕ್ಷಣನೇ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಇಲ್ಲ. ನ್ಯಾಯ ಸಿಗ್ಬೇಕು ಅಂತಂದ್ರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ಬೇಕು, ರಿಪೋರ್ಟ್ ಸರಿಯಾದ ರೀತಿಯಲ್ಲಿ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಅದಷ್ಟೇ ವಿಚಾರ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ನೆನ್ನೆನೂ ಹೇಳ್ದೆ, ಮೊನ್ನೆನೂ ಹೇಳ್ದೆ, ಸರ್ ವಿಡಿಯೋ ಮಾಡಿದ ತಕ್ಷಣ ಏನು ಪ್ರಯೋಜನ ಇಲ್ಲ ಅಂತ. ಅವ್ರು ವಿಡಿಯೋ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್, ನಾನು ಬರ್ತೀನಿ ನಿಮ್ಮ ಹತ್ರ ಮಾತಾಡಬೇಕು, ವಿಷಯ ಹೇಳ್ಬೇಕು ಅಂತ ಹೇಳಿದ್ರು ಅಷ್ಟೇ. ನಂತರ ಎಲ್ಲ ವಿಚಾರಗಳು ಕೇಳ್ಕೊಂಡೆ, ಆ ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾಗ ಹೊಟ್ಟೆ ಉರಿದೋಯ್ತು, ಬೇಜಾರಾಯ್ತು. ನಮ್ಮ ಪೇಜಲ್ಲಿ ಇರ್ತಕ್ಕಂಥ ಅಥವಾ ಸಾರ್ವಜನಿಕರಿದ್ದೀರಿ, ನಿಮ್ಮ ಮುಂದೆ ನಮ್ಮ ವ್ಯೂವರ್ಸ್ಗೆ ಈ ವಿಚಾರನ ಇಟ್ಟರೆ, ನಿಮ್ಮಲ್ಲಿ ಯಾರಾದ್ರೂ ಅವ್ರಿಗೆ ಹೆಲ್ಪ್ ಮಾಡೋಂಥವ್ರು ಇದ್ರೆ ದಯವಿಟ್ಟು ಅವ್ರು ನ್ಯಾಯ ಒದಗಿಸೋದಕ್ಕೆ ಒಂದು ಹೆಲ್ಪ್ ಮಾಡಿ. ಹೌದು, ನಾಳೆ ನಾನು ಅದು ಒಂದು ಕೇಳ್ಕಂತೀನಿ ನಿಮ್ಮ ಹತ್ರ. ನಾಳೆ ನನ್ಗೆ ಹೇಳಲಿಲ್ಲ, ನನಗ್ ಗೊತ್ತಿಲ್ಲ, ನನ್ಗೆ ಹೇಳಿದ್ರೆ ಹಿಂಗ್ ಮಾಡ್ತಾ ಇದ್ದೆ, ಹಂಗ್ ಮಾಡ್ತಾ ಇದ್ದೆ, ನನ್ಗ್ ವಿಚಾರನೇ ತಿಳಿಸಿಲ್ಲ ಯಾರು, ಈ ತರ ದಯವಿಟ್ಟು ಯಾರು ಹೇಳ್ಬೇಡಿ. ಆದಷ್ಟು ನಿಮ್ಗೆ ನೀವ್ ಯಾರು ಏನ್ ಹೇಳ್ತೀರೋ ಅದನ್ನ ನಾನ್ ಮಾಡಕ್ ಸಿದ್ಧ. ನಾನ್ ಪ್ರಾಣ ಹೋಗಲ್ಲವರಿಗೂ ನಾನು ಹೋರಾಟ ಬಿಡಲ್ಲ, ಪ್ರಾಣ ಹೋಗಲ್ಲವರಿಗೂ. ನನ್ ಮಗಳಿಗೆ ಒಟ್ನಲ್ಲಿ ಅಮೂಲ್ಯನ್ ಸಾವಿಗೆ, ಶಮಿತನ್ ಸಾವಿಗೆ ನ್ಯಾಯ ಸಿಗ್ಬೇಕು. ಇವತ್ತು 14 ವರ್ಷ ಆದ್ರ ಮೇಲೂ ಸೌಜನ್ಯಂಗೆ ಹೋರಾಟ ನಡೀತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ದೋಷ ಆಗಿದೆ ಅಂತ. ನಿಮ್ಮೆಲ್ಲರ ಸಹಕಾರ ಆಮೇಲೆ ಸಿಕ್ಕೋಕ್ಕಿಂತ ಇವಾಗ ಸಿಗ್ಬೇಕು ಫಸ್ಟ್ ಮೆಟ್ಲು. ಈಗ ಇನ್ನು ತಿಂಗಳಾಗಿದೆ, 9 ದಿವಸ ಆಗಿದೆ, ತಿಂಗಳ ಮೇಲೆ ಈಗ ಬೇಕಾಗಿರೋದು. ಈಗ ಬಿಟ್ಟು 10 ವರ್ಷ ಆದ್ರ ಮೇಲೆ ಶಮಿತನ್ ಸಾವಿಗೆ ನ್ಯಾಯ ಕೊಡ್ಸಿ ಹೋರಾಟದಲ್ಲಿ ಪ್ರಯೋಜನ ಇಲ್ಲ. ಇವಾಗಿನ ಈಗ ಬೇಕಾಗಿರೋದು ಹೋರಾಟ. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಂತೀನಿ, ಆದಷ್ಟು ನನ್ಗೆ ಹೆಲ್ಪ್ ಮಾಡಿ. ನಾನು ಇನ್ನು ಮುಂದೆ ಒಂದು ದಿವಸ ಈಗ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡೋಣ ಅಂತಿದೀವಿ. ಎಲ್ರು ಕೇಳ್ತಿದ್ದಾರೆ, ಬಾ ಮಾಡೋಣ. ನನ್ನ ಸ್ನೇಹಿತರು, ನಾನು ಫಸ್ಟ್ ಬೆಂಗಳೂರಲ್ಲೇ ಇದ್ದೆ, ಎಲ್ರು ಯಾವಾಗ ಮಾಡೋಣ ಅಂತ ಡೇಟ್ ಕೇಳ್ತಿದ್ದಾರೆ, ಯಾವಾಗ ಮಾಡೋಣ ಅಂತ ಕೇಳ್ತಿದ್ದಾರೆ. ದಯವಿಟ್ಟು ಆತರ ಏನೋ ಇದ್ರೆ ನಾನು ತಿಳಿಸ್ತೀನಿ, ಇದ್ರೆ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ನನ್ಗ ನಿಮ್ ಸಹಕಾರ ಮತ್ತು ಏನ್ ಮಾಡ್ಬೋದು ಇದಂತೂ 100% ನಾನು ಹೇಳ್ತೀನಿ. ಕೊಲೆ 2 ಮಕ್ಳು ಕಾಲ್ ನೆಲದಲ್ಲಿದೆ, ಮತ್ತೆ ಹೇಳ್ತೀನಿ, ಇದು 2 ಮಕ್ಳು ಕಾಲ್ ನೆಲದಲ್ಲಿದೆ. ಒಂದೇ ತರ, ಒಂದೇ ಬಾಗ್ಲು, ಒಂದೇ ರಾಡ್ ಮೇಲೆ ಒಂದೇ ತರ ಬಕೆಟ್ ಇಡ್ತಾರೆ, ಮಕ್ಳು ವಾಚ್ ಕಟ್ತಾರೆ, ಒಳ್ಳೆ ಬಟ್ಟೆ ಹಾಕಿದ್ದಾರೆ, ವೇಲಲ್ಲೇ ಹಾಕಂತಾರೆ. ವೇಲಲ್ಲ, ನೀವು ಹಗ್ಗದಲ್ಲಿ ಹಾಕೊಂಡ್ರೆ 1 ನಿಮಿಷದ ಮೇಲೆ ಬೇಕು ಪ್ರಾಣ ಹೋಗಕ್ಕೆ. ವೇಲಲ್ಲಿ ಹಾಕೊಂಡ್ರೆ ಅಷ್ಟು ಟೈಟ್ ಹೆಂಗ್ ಆಗಕ್ ಸಾಧ್ಯ? ಉಸಿರೇ ಆಡಲ್ಲ, ಗಂಟ್ಲು ಟೈಟ್ ಆದ್ರ ಮೇಲೆ ಉಸಿರೇ ಆಡಲ್ಲ, ಬಾಯಿಂದ ಜೊಲ್ಲು ಬರುತ್ತೆ, ಕಫ ಬರುತ್ತೆ, ಹೆಂಗ್ ಸಾಧ್ಯ? ಇದೆಲ್ಲ ಒಂದು
ಯಕ್ಷ ಪ್ರಶ್ನೆ ಎಂದು ಭಾರಿ ಅನುಮಾನ ಅಂದ್ರೆ 100ಕ್ಕೆ 100 ಅನುಮಾನ. ಇದರಿಂದ ನಾನು ಇಷ್ಟೆಲ್ಲ ತಿರುಗಿ ನಾನು ಎಲ್ಲೆಲ್ಲಿ ತಿರುಗಿದೀನಿ ಅಂತ, ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅವ್ರಿಗೆ ಮಾತ್ರ ಗೊತ್ತು. ನಾನು ಯಾರ್ಯಾರನ್ನ ಭೇಟಿ ಮಾಡಿದೀನೋ ಅವ್ರಿಗೆ ಮಾತ್ರ ಗೊತ್ತು. ಯಾರ್ಯಾರಿಗೆ ಲೆಟರ್ ಕಳ್ಸಿನೋ ಅವ್ರಿಗೆ ಮಾತ್ರ ಗೊತ್ತು. ಇದರಿಂದ ಹೇಳ್ತಿದ್ದೀನಿ, ನಾಳೆ ನನಗೆ ತಿಳಿಸಿಲ್ಲ, ನಂಗೆ ಹೇಳ್ಬೇಕಿತ್ತು, ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗ್ಲಿ. ಆದಷ್ಟು ಸೌಜನ್ಯನ ಹೋರಾಟ ತರ ಲೇಟ್ ಆಗ್ಬಾರ್ದು. ನಾವೀಗ ಬಿಸಿಯಲ್ಲೇ ಬಗ್ಗಿಸ್ಬೇಕಾಗಿದೆ. ಅಲ್ರಿ, ಸಿಂಪಲ್ ವಿಚಾರ. ಯಾರು ನಿಮ್ಮ ಅದ್ಯಾರು ವ್ಯಕ್ತಿಗಳು ಮಾಡಿದಿರಲ್ಲ, ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಸಿಂಪಲ್ ವಿಚಾರ, ಆ ಒಂದು ಬಾಗಿಲ ಹೈಟಿಗೆ ಯಾರಾದ್ರೂ ನೇಣು ಹಾಕೊಳಕ್ ಹೋಗ್ತಾರೆ ಅಲ್ರಿ, ತಲೆ ಬೆಳ್ಬೇನ್ರಿ ಹೋಗ್ಲಿ. ಆ ಹೈಟಿಗೆ ಯಾವನಾರು ನೇಣು ಹಾಕೊಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಬರುತ್ತಾ? ಅದ್ರ ಹೆಣ್ಣು ಮಕ್ಳಿಗೆ ಸ್ವಲ್ಪ ಸಣ್ಣದಾಗಿ ಯೋಚನೆ ಮಾಡ್ಬೇಕು. ತಲೆನೇ ಇಲ್ವಾ ನಿಮ್ಗೆ ಹೋಗ್ಲಿ? ಅಂದ್ರೆ ಇದು ಹೆಂಗಾಗ್ತಿದೆ, ನಾನು ನಿಮ್ಗೆ ಲೀಡ್ ಕೊಟ್ಟಂಗೆ ಆಗ್ತಿದೆ, ನೆಕ್ಸ್ಟ್ ಫ್ಯಾನ್ ಹಾಕ್ಬಿಡಿ ನಂಗೆ ಆಗ್ತಿದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಇದಂಗೆ ಆಗುತ್ತೆ, ನಾನು ಲೀಡ್ ಕೊಟ್ಟಂಗೆ ಆಗ್ಬಿಡುತ್ತೆ ನಿಮ್ಗಳಿಗೆ ಅಂತ ದರಿದ್ರ. 14 ವರ್ಷ ಮಕ್ಳಿಗೆಲ್ಲ ಆತರ ಇದು ಬರಲ್ಲ. ತಲೆಯಲ್ಲಿ ಮೊದ್ಲೇದಾಗಿ ಬರೋದಿಲ್ಲ ರೀ. ನೀವು ಏನೋ ಅಂದ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲ ನಾವು ನಡೆದ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಅದ್ಯಾವ ಒಂದು ಬಕೆಟ್ ತಂದು ಇಡ್ತೀರಿ, ಸರ್ ಅರ್ಧ ಅಡಿ ಜಾಗನೂ ಇಲ್ಲ. ನೀವು ನೋಡಿ ಫೋಟೋ ನೋಡಿ, ಕಾಲಿಂಗ್ ಅಂದ್ರೆ ಲೈಟ್ ಆಗಿ ಕಾಲಿಂಗ್ ಅಂದ್ರೆ ಸಾಕು, ಬಕೆಟ್ ಪಕ್ಕನೇ ಐತಲ್ಲ ಸರ್, ಅಷ್ಟು ದೂರ ಹೋಗುತ್ತೆ ಸರ್ ಬಕೆಟ್. ಅದೇನ್ ಕಬ್ಬಣ ಕಲ್ಲ, ಖಾಲಿ ಬಕೆಟ್. ಅಷ್ಟು ವಾಚ್ ಕಟ್ಟಿ ಆ ಮಗು ಒಂದು ಅರ್ಧ ಹೊತ್ತಲ್ಲಿ ವಾಚ್ ಹಾಕ್ರಿ ಕಟ್ಕೊಂಡ್ತಾರೆ ಸಾಯೋವರೆಗೂ. ವಾಚ್ ಕಟ್ಕೊಂಡು ಸಾಯ ಅಂತದ್ದು ನೆನಕಂತದ್ದು ಏನಿರ್ತದೆ ಸರ್? ರಾತ್ರಿ ಮಕ್ಳು ವೇಲ್ ಹಾಕೊಂಡ್ ತಿರುಗ್ತಾರ, ಎಲ್ಲಾ ಮಕ್ಳು ವೇಲಲ್ಲಿ ಹಾಕಂತಾರ. ಆಗ್ತಾಯಿಲ್ಲ ಹೋಗ್ಲಿ, ಏನು ಅಂತ ಅಲ್ಲಿ ಅಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಆ ಗಂಟು ಟೈಟ್ ಆಗಿಲ್ಲ ಸರ್. ಹೇಳ್ಬಿಡೋದು, ಫೋಟೋ ನೋಡಿದ ತಕ್ಷಣ ಹೇಳ್ಬಿಡೋದು, ಇಲ್ಲ ಇದು ಆತ್ಮಹತ್ಯೆ ಎಲ್ಲ ಕೊಲೆನೆ ಅಂತ. ಅದನ್ನ ಬೇಡ್ಸೋದಕ್ಕೆ ಇಷ್ಟೆಲ್ಲ ಇಲ್ಲ. ನಿಮ್ಗೂ ಯಾರಾದ್ರೂ ಒಬ್ಬ ಮಾಸ್ಕ್ ಮ್ಯಾನ್ ಬರ್ಬೇಕಾ? ಮಾಸ್ಕ್ ಮ್ಯಾನ್ ಬಂದು ಶೃಂಗೇರಿಲಿ ಇರ್ತಕ್ಕಂಥ ಅಲ್ಲೆಲ್ಲ ಏನೋ ಪ್ರಕೃತಿ ಸೌಂದರ್ಯ ಇದೆ, ಅದೆಲ್ಲ ಹಾಳು ಮಾಡಿ ಗುಡ್ಡೆಗಳೆಲ್ಲ ಕಿತ್ತಾಕಿ, ನಾನು ಅದ್ರೊಳಗಡೆ ಒಂದಷ್ಟು ಮೂಳೆ ಹಾಕಿದ್ದೀನಿ, ಇದಿದೆ ಅದಿದೆ ಅಂತ ತೋರಿಸಿ ಅವ್ರು ಬಂದು ಡಿಗ್ ಮಾಡಿ ಆಮೇಲೆ ಏನಾದ್ರು ಕೊಡ್ತೀರ ರಿಪೋರ್ಟು? ಏನಿಲ್ಲ ಅಲ್ಲ, ಅವಶ್ಯಕತೆ ಇಲ್ಲ ಅಲ್ಲ. ಈಗಾಗಲೇ ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಂಥದ್ದು ಇನ್ನೊಂದು 2-3 ಏನಾದ್ರು ಸ್ಲೋ ಆದ್ರೆ ಅಲ್ಗೂ ಬರ್ತಾರೆ. ಅದೇ ಮಾಸ್ಕ್ ಮ್ಯಾನ್ ಬರ್ತಾನೆ, ಅಂಥದ್ದವನ್ನೇ ಬರ್ತಾರೆ. ಧಾರ್ಮಿಕ ಕೇಂದ್ರಗಳಿಗೆ ಗುರಿ ಇಡ್ತಿದ್ರೆ ಇಲ್ಲಿ ಯಾರು ಕೊಪ್ಪ ಅಂದ ತಕ್ಷಣನೇ ನಮ್ಮ ಕುಶಾಲನಗರ ಹತ್ರ ಇರ್ತಕ್ಕಂಥ ಕೊಪ್ಪ ಅಂತ ಕಾಣ್ತಿಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಏನಂತ, ಶೃಂಗೇರಿ ಕೊಪ್ಪ ಅಂತ. ಇಲ್ಲಿ ಬರೀ ಕೊಪ್ಪ ಹೆಸರು ಬರ್ತಲ್ಲ, ಶೃಂಗೇರಿ ಹೆಸರು ಬರ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿ. ಇಲ್ಲಿ ಮೊನ್ನೆ ಇಲ್ಲೇನೆ ಒಂದು ಕೆಂಗೇರಿ ಒಂದು ಹೆಣ್ಮಗಳದು ಸಾವಾಯ್ತು. ಕಡೆಗೆ ಅದು ಅತ್ಯಾಚಾರ ಆಗಿರ್ಲಿಲ್ಲ, ಸಾವಾಯ್ತು. ಎಲ್ಲಿದ್ದೀರಾ ನೀವು ಹೋರಾಟಗಾರರು? ಎಲ್ರಿ ಹೋದ್ರಿ? ಕೊಪ್ಪದಲ್ಲಿ 2. ಎಲ್ಲಿದ್ದೀರಾ ನೀವು? ಇದು ನಮಗೆ ಕಾಣಿಸ್ದಿರೋಂಥದ್ದು ಎಷ್ಟಿದಾವೆ ನಮ್ದು ಬರೀ 15 ಕಿಲೋಮೀಟರ್ 2 ಸಾವಾಗಿದೆ. 300 ಕಿಲೋಮೀಟರ್ ಇಂದ ಬಿಟ್ಟಿರೋ ಮಕ್ಳಿದಾರೆ. ಏನಾಯ್ತು ಅಂತ ಇನ್ನೂ ಸೌಜನ್ಯ ಹಿಡ್ಕೊಂಡು ಅಯ್ಯೋನ್ಸ್ಕೊಂಡ್ ತಿಂತೀರಾ, ಮನೆಯವ್ರೆಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ನೀವು ಹೋಗ್ತೀರಾ, ಹೋಗ್ಬಿಟ್ಟು ಹೊಡ್ತಾ ತಿನ್ಕೊಂಡ್ ಬರ್ತೀರಾ. ಯಾರು ಹೊಡೆದಿದ್ದಾರೆ ಹೋಗ್ಲಿ? ಯಾರು ಹೊಡೆದಿರೋದು? ಒಬ್ಬ ಪತ್ರಕರ್ತ ಯಾರು? ಒಂದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ಜ್ಞಾನ ಇಲ್ದಲೆ ಹೋಗ್ಲಿ ಅಷ್ಟು ಜನ ಯೂಟ್ಯೂಬರ್ ಬಿಟ್ಟು ಅವ್ರಿಗೆ ಯಾಕೆ ಹೊಡೆದ್ರು? ಯೋಚನೆ ಮಾಡ್ಬೇಕು. ಅವ್ರಿಗೇನೋ ಮಾಡೋರಲ್ಲಿ ಅವ್ರಿಗೇನೋ ತೊಂದರೆ ಕೊಟ್ಟಿದ್ದಾರೆ ಜನಕ್ಕೆ. ಕ್ಷೇತ್ರದ ಹೆಸರು ಹಾಳು ಮಾಡಕ್ ಹೋಗಿದ್ದಾರೆ. 1000 ಜನ ನ್ಯೂಸ್ ಮಾಡಿರ್ಬೋದು. 1000 ಜನ ಬಿಟ್ಬಿಟ್ಟು 3 ಜನಕ್ಕೆ 4 ಜನಕ್ಕೆ ಯಾಕೆ ಹೊಡೆದ್ರು? ಬೇರೆಯವ್ರು ಇಲ್ವಾ ಅಲ್ಲಿ? ಬೇರೆ ಕ್ಯಾಮ್ರಾ ಇರ್ಲಿಲ್ವಾ? ಬೇರೆ ಮೈಕ್ ಇರ್ಲಿಲ್ವಾ? ಅವ್ರಿಗೆ ಯಾಕೆ ಹೊಡೆದ್ರು? ಆಯ್ತು, ಹೊಡೆದ್ರು ಬೇಡಪ್ಪ. ಅದಾದ ನಂತರ ನೀವೇನ್ ಮಾಡಿದ್ರಿ? ನೀವು ಸೋಕಾಲ್ ಟೀಮ್ ಇದೆಯಲ್ಲ ಹೋರಾಟಗಾರರು, ನೀವೇನ್ ಮಾಡಿದ್ರಿ? ಸುವರ್ಣ ನ್ಯೂಸ್ ಅವ್ರದ್ದು ಲೋಗೋ ಹಿಡ್ಕೊಂಡು ಹೋಯ್ತಷ್ಟು ಅವ್ರಿಗೆ ಏರಿದೀರಾ? ನೀವು ಗುಂಡಗಿರಿ ಮಾಡಿಲ್ವಾ? ಯಾಕೆ ಹೇಳ್ತಿರೋದು ಇಷ್ಟು? ಸೌಜನ್ಯ ಒಬ್ಬಳೇನಾ ಸತ್ತಿರೋದು? ನಿಮ್ಮಲ್ಲಿ 250 ಜನ ಈಗ ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತಲ್ಲ, 250 ಜನ ರೇಪ್ ಆಗಿದೆ, ರೇಪ್ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಯಾರು ಸಹ ಕಾರಣ? ಈಗ ಒಂದು ವೇದ ಅಂತ ಒಂದು ಸಿನಿಮಾ ಬಂದಿದೆ. ಬಂತು, ಶಿವಣ್ಣ ಅವ್ರದ್ದು ವೇದ ಅಂತ ಸಿನಿಮಾ. ಏನ್ ಬೇಸ್ ಮಾಡ್ಕೊಂಡಿದ್ದಾರೆ ಸಿನಿಮಾದ ನೋಡಿದೀರಾ? ಏನ್ ಬೇಸ್ ಮಾಡ್ಕೊಂಡಿದ್ದಾರೆ? ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಸಾವು ಆಗ್ತಿದೆ, ರೇಪ್ಗಳಾಗ್ತಿದಾವೆ. ಅದನ್ನೇ ಬೇಸ್ ಮಾಡ್ಕೊಂಡು ರೋಡಲ್ಲಿ ಓಡಾಡಕ್ ಆಗ್ತಿಲ್ಲ. ಅದೇ ರೀ ಸಿನಿಮಾ ಬೇಸ್. ಸೌಜನ್ಯನ್ ಬೇಸ್ ಮಾಡ್ಕೊಂಡಿಲ್ಲ ಅಲ್ಲಿ. ನೀವ್ ಯಾಕೆ ಸೌಜನ್ಯದಿಂದ ಬಿದ್ದೀರಾ ಅಂತಾನು ಅರ್ಥ ಆಗ್ತಿಲ್ಲ ನನಗೆ. ಹೆಸರು ಮಾತ್ರ ಸರ್, ಹೆಸರು ಸೌಜನ್ಯ, ಹೆಸರು ಮಾತ್ರ. ಈಗ ನಿಮ್ಗೆ ಶೃಂಗೇರಿ ಬೇಕು ಅಂತಂದಾಗ ಇಲ್ಲಿ ಬರ್ತೀರಾ ಅನ್ಸುತ್ತೆ. ಶಮಿತಾ ಅಮೂಲ್ಯನ ಇಟ್ಕೊಂಡು ಬರ್ತೀರಾ. ಹೆಸರು ಮಾಡಕ್ಕೆ, ದುಡ್ಡು ಮಾಡಕ್ಕೆ. ನ್ಯಾಯ ಯಾರಿಗೆ ಸಿಗ್ಬೇಕೋ ಸೌಜನ್ಯಂಗೆ ನೀವು ನಿಜವಾಗ್ಲೂ ನ್ಯಾಯ ಸಿಕ್ಕಿದ್ರೆ ಇಷ್ಟು ಹೋರಾಟ ಇತ್ತು. ಹೆಣ್ಣು ಮಕ್ಕಳಿಗೆ ನೀವು ನಿಜವಾಗ್ಲೂ ನ್ಯಾಯ ಒದಗಿಸ್ಬೇಕು ಅಂತಿದ್ರೆ, ಸೌಜನ್ಯ ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ನಾನು ಹೇಳ್ತೀನಿ ಕೇಳಿ. ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರ ವಿಚಾರ ಏನಿದೆ ವಿಡಿಯೋನ ಇದೆ. ನಂದೊಂದೇ ಅಲ್ಲ, ನಂತರದ ಒಂದು 5-6 ಚಾನಲ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಕಿರೋದು ಹಂಚಿ, ವಿಷಯ ತಲುಪಿಸಿ. ನಿಮ್ಮ ಕೈಲಾದವ್ರ ಹತ್ರ ಅವ್ರಿಗೆ ನ್ಯಾಯ ಒದಗಿಸಿಗೆ ಏನ್ ಬೇಕು ಆ ಒಂದು ವ್ಯಕ್ತಿಗಳನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಬೇಗ ರಿಪೋರ್ಟ್ ಬರಬೇಕು. ಆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಬೇಕು. ಇದನ್ನು ನೀವು ಮಾಡಿದ್ರೆ ನಿಜವಾದ ಹೋರಾಟಗಾರರು. ನೀವು ಸೌಜನ್ಯ ಪರ ಹೋರಾಟಗಾರರೇ ಹೌದು.
ನಿಜವಾದ ಸೌಜನ್ಯ ಪರ ಹೋರಾಟಗಾರರು ಅಂತ ಒಪ್ಕೊಂತೀನಿ. ಅದನ್ನ ಬಿಟ್ಬಿಟ್ಟು ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲವೇ, ನಿನ್ನ ಮನೆಯಲ್ಲಿ ಯಾರು ಇಲ್ಲವೇ, ಅಕ್ಕ ತಂಗಿಯರು, ನಿಮ್ಮ ಮನೆಯಲ್ಲೇ ಹೀಗಾಗಿದ್ದರೆ ಏನು ಮಾಡ್ತಿದ್ದೆ, ಇದನ್ನ ಬಿಟ್ರೆ ಬೇರೆ ನಮ್ಮನೇಲಿ ಆಗಿದೆಯಲ್ಲ ಆಗಿದೆಯಲ್ಲ ಸರ್, ನಮ್ಮನೇಲಿ ಆಗಿದೆ. ಈಗ ನಮ್ಮಲ್ಲಿ ಆಗಿದ್ಯಲ್ಲ, ಏನ್ ಮಾಡಲ್ಲ, ನಮ್ಮಲ್ಲಿ ಆಗಿದೆಯಲ್ಲ.